ನಂಬರ್ ನೋಡ್ಕೊಂಬರ್ರಿ, ಮುಂದೆ ಹೋಗ್ತಾ ಮೃತ್ಯುಸ್ಸಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯುಸ್ಸಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಸಂಸಾರ ಧರ್ಮವತ್ ಅವಭಾಸನಂ, ಯಾವುದು ಸಂಸಾರ ಧರ್ಮದಿಂದ ಕೂಡಿದ್ದಾಗಿದೆ ಅಂತ ನಮಗೆ ವ್ಯವಹಾರದಲ್ಲಿ ಅನ್ನಿಸ್ತಾ ಇದೆ, ಅದು ಅವಿವೇಕಿನ. ಯಾರಿಗನ್ನಿಸ್ತದೆ? ಸಂಸಾರ ಧರ್ಮ ಅಂದರೆ ಏನು? ಜನ್ಮ ಮರಣಾದಿಗಳು, ಸುಖ ದುಃಖ ರಾಗದ್ವೇಷಾದಿಗಳು, ಇವುಗಳಿಂದ ಸಹಿತವಾಗಿ ಏನು ಈ ಸಂಸಾರ ಧರ್ಮ? ಬರೀ ಜೀವರಾಶಿಗಳ ಧರ್ಮ ಅಷ್ಟೇ ಅಲ್ಲ, ನಾಮರೂಪಗಳು ಅಸಂಖ್ಯವಾದ ವಿಚಿತ್ರವಾದ ಸ್ವಜಾತಿಯ ಭೇದ, ವಿಜಾತಿಯ ಭೇದ, ಸ್ವಗತ ಭೇದಗಳಿಂದ ಕೂಡಿದಂತಹ ವಿಚಿತ್ರವಾದ ಈ ಪ್ರಪಂಚ, ಈ ಜಗತ್ತು, ಇವೆಲ್ಲ ಸಂಸಾರ ಧರ್ಮದ ಲಕ್ಷಣಗಳು. ನಾಮ ರೂಪ ವಿಕಾರ, ಷಡ್ವಿಕಾರಗಳು, ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ, ಇವು ಸಂಸಾರ ಧರ್ಮ. ಇವು 6 ವಿಕಾರಗಳು. ಯಾವ ವಸ್ತು, ಯಾವ ಲೋಕವೂ ಇದಕ್ಕೆ ಎಸ್ಕೇಪ್ ಇಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲಿಯೂ ಕೂಡ ಈ ಧರ್ಮ ತುಂಬಿಕೊಂಡಿದೆ. ಈವನ್ ಸೋಕಾಲ್ಡ್ ದೇವತಾಸ್ ಏನಿದ್ದಾರೆ, ಸರ್ವೇ ದೇವತಾ ಅಪಿ ಈ ವಿಕಾರಗಳಿಗೆ ಒಳಪಟ್ಟವರೇ. ಏನಂದರೆ ದೀರ್ಘವಾದಂತಹ ಅವರ ವಾಸ ಅಲ್ಲಿ ಅಷ್ಟೇ. ದೇವಲೋಕದಲ್ಲಿ ದೀರ್ಘವಾದಂಥ ಕಾಲ ವಾಸ ಮಾಡ್ತಾರೆ, ನಾವು ಅಲ್ಪ ಕಾಲ ವಾಸ ಮಾಡ್ತೀವಿ. ಏನು ಮಹಾ ಅವ್ರಿಗೂ ನಮಗೂ ವ್ಯತ್ಯಾಸ ಇಲ್ಲ. ಹಸಿವೆ ನೀರಡಿಕೆ ನಮಗೆ ದಿವಸಾನೂ ಆಗ್ತದೆ, ಪ್ರತಿ ಗಂಟೆನೂ ಆಗ್ತದೆ, ಅವ್ರಿಗೆ ಆಗುವುದೇ ಇಲ್ಲ. ಅದೇನು ವಿಶೇಷ ಅಲ್ಲ. ಕಪ್ಪೆಗೂ ಆಗೋದಿಲ್ಲ, ಗೊತ್ತೇನು ನಿಮಗೆ? ಕಪ್ಪಿಗೆ ಹಸಿವೆ ನೀರಡಿಕೆ ಏನೂ ಆಗೋದಿಲ್ಲ. ಒಳಗೆ ಕಲ್ಲೊಳಗೆ ಗಂಟೆಗಟ್ಟಲೆ ವರ್ಷಗಟ್ಟಲೆ ಕೂಡ್ತದೆ. ಸೋ ವಾಟ್? ಎಲ್ಲರೂ ವಿಕಾರಕ್ಕೆ ಒಳಪಡ್ತಾರೆ. ಈ ಸೃಷ್ಟಿಯಲ್ಲಿ ಯಾವ ವಸ್ತು ಇದೆ ಆ ವಸ್ತು ವಿಕಾರ ಆಗಲೇಬೇಕು. ವಸ್ತು ಪದಾರ್ಥ ಅಂತ ನೀವು ಯಾವಾಗ ಕರಿತೀರೋ ಅದು ವಿಕಾರ ಆಗಲೇಬೇಕು. ನೀವು ಅದಕ್ಕೆ ಮ್ಯಾಗಿ ಅಂತ ಕರೆದ್ರಲ್ಲೋ, ಆ ಮ್ಯಾಗಿಗೆ ವಿಕಾರ ಅದು ನೋಡು, ತೆಗೆದು ಹಾಕಿದ್ರು ಅದಂತ. ವಿಕಾರ ಇಲ್ಲ ಅಂತ ಯಾವುದದ? ವಿಕಾರ ಇಲ್ಲ. ಏನು ಅವರೇನು ಪ್ರಿಸರ್ವೇಷನ್ನು ಕಲ್ಪದವರೆಗೂ ಮಾಡಿಡ್ತಾರೆ. ಪ್ರಿಸರ್ವೇಷನ್ನು 6 ತಿಂಗಳು ಮ್ಯಾಕ್ಸಿಮಮ್ ಅವ್ರು ಹೇಳಿಬಿಡ್ತಾರೆ ಮುಂಚೆ ಅವರು. ಈವನ್ ಸಿಂಪಲ್ ಒಂದು ನೀರು ಇದೆಯಲ್ಲ, ಇದು ಕೂಡ 6 ತಿಂಗಳು ಅಷ್ಟೇ. 6 ತಿಂಗಳ ಮೇಲೆ ಇದನ್ನು ಕುಡಿಬಾರ್ದು, ವಿಕಾರ ಆಗಿಬಿಡ್ತು. ವಿಕಾರ ಆಗದೆ ಇರೋದು ಗಂಗಾ ಒಂದೇ. ನೀವು ಎಲ್ಲ ವಿಕಾರ ಹಾಕಿರೋ ಅದು ವಿಕಾರ ಆಗೋದು. ಅದು ಏನು ಭಗವಂತ ಇಟ್ಟಾನೋ ಗೊತ್ತಿಲ್ಲ. ಆದ್ದರಿಂದ ಈ ಸಂಸಾರ ಧರ್ಮ ಅನ್ನೋಂಥದ್ದೇನಿದೆಯೋ, ಈ ಸಂಸಾರ ಧರ್ಮಗಳಿಂದ ಈ ಜಗತ್ತು ಕೂಡಿದೆ ಅಂತ ಏನು ನಾವು ನೋಡ್ತೀವಿ, ಏನು ಅದನ್ನು ಸತ್ಯ ಅಂತ ನೋಡ್ತೀವಿ, ಅದು ಅವಿವೇಕಿನ. ಅವಿವೇಕಿಗಳಿಗೆ ಅದು ಸತ್ಯವಾಗಿರ್ತದೆ. ತದೇವ ಸ್ವಾತ್ಮಸ್ಥಂ ಅಮೂತ್ರ ನಿತ್ಯ ವಿಜ್ಞಾನ ಘನ ಸ್ವಭಾವಂ ಸರ್ವ ಸಂಸಾರ ಧರ್ಮವರ್ಜಿತಂ ಬ್ರಹ್ಮ. ಸರ್ವ ಸಂಸಾರ ಧರ್ಮವರ್ಜಿತಂ ಬ್ರಹ್ಮ. ಗೊತ್ತಾಯ್ತಾ? ಬ್ರಹ್ಮ ಏನು? ಎಲ್ಲ ಪ್ರಕಾರದ ಸಂಸಾರ ಧರ್ಮಗಳಿಂದ ವರ್ಜಿತನಾದವನು ಬ್ರಹ್ಮ. ಆ ಬ್ರಹ್ಮನೇ ಅವಿವೇಕಿಗಳಿಗೆ ಏನಂತ ಕಾಣಿಸ್ತಾ ಇದ್ದಾನೆ? ಸಂಸಾರ ಧರ್ಮ ಅವಭಾಸವನಂ. ಸಂಸಾರ ಧರ್ಮಗಳಿಂದ ಕೂಡಿದವನಾಗಿ ಕಾಣ್ತಾ ಇದ್ದಾನೆ. ಇಲ್ಲಿ ನೋಡಿದರೆ ಅವನು ಧರ್ಮವರ್ಜಿತ.
ಅಲ್ಲಿ ನೋಡಿದರೆ ಧರ್ಮಸಹಿತ. ಈ ಧರ್ಮವರ್ಜಿತ, ಇವನು ಧರ್ಮಸಹಿತ ಹೇಗಾದ? ಯಾವನಿಗೆ ಯಾವ ಧರ್ಮಗಳು ಇಲ್ಲವೋ, ನಾಮ ರೂಪ ಯಾವ ವಿಕಾರಗಳು ಯಾವುವು ಇಲ್ಲವೋ ಅವಷ್ಟು ಇದ್ದಂತೆ ಹೇಗೆ ಕಂಡುತ್ತದು? ಅವಿವೇಕಿ ನಾಮ, ಅಜ್ಞಾನದಿಂದಾಗಿ ಅವಿವೇಕದಿಂದಾಗಿ. ಯಚ್ಚ ಅಮೂತ್ರ ಅಮುಷ್ಮಿನ್ ಆತ್ಮನಿ ಸ್ಥಿತಂ. ಯಚ್ಚ ಅಮೂತ್ರ, ಯಾವುದು ಅಲ್ಲಿದೆಯೋ, ಅಮುಷ್ಮಿನ್ ಆತ್ಮನಿ ಇಲ್ಲಿರುವಂತಹದ್ದೇ ಆಗಿದೆ, ಸ್ಥಿತಂ. ತದ್ ಅನುಸರಿಸಿಕೊಂಡು, ಅದನ್ನೇ ಅನುಸರಿಸಿಕೊಂಡು, ಇಹ ಇಲ್ಲಿ, ತದೇವ ಇಹ ಕಾರ್ಯ, ಅದನ್ನೇ ಅನುಸರಿಸಿಕೊಂಡು ಆ ಬ್ರಹ್ಮನೇ ಏನು ಅನಿಸ್ಕೊಂಡಿದ್ದಾನಿಲ್ಲಿ? ಕಾರ್ಯಕರಣ ನಾಮ ರೂಪ ಉಪಾಧಿಕಂ ವಿಭಾವ್ಯಮಾನಂ. ಏನಾಗಿ ಕಾಣಿಸ್ತಾ ಇದ್ದಾನೆ? ಎಷ್ಟು ಕ್ಲೀನಾಗಿ ಬರೆದ್ಬಿಟ್ರು. ನಾಮ ರೂಪ ಉಪಾಧಿಕಂ. ಕಾರ್ಯಕರಣ ನಾಮ ರೂಪ. ಕಾರ್ಯ ಅಂದರೆ ಶರೀರ, ಕರಣ ಅಂದರೆ ಸೂಕ್ಷ್ಮ ಶರೀರ, ನಾಮರೂಪ ಉಪಾಧಿಕಂ. ಈ ಎಷ್ಟು ಸ್ಥೂಲ ಶರೀರ ಅಂದ್ರೂ ಉಪಾಧಿನೇ, ಸೂಕ್ಷ್ಮ ಶರೀರ ಅಂದ್ರೂ ಉಪಾಧಿನೇ. ಒಂದು ಸ್ಥೂಲ ಉಪಾಧಿ, ಇನ್ನೊಂದು ಸೂಕ್ಷ್ಮ ಉಪಾಧಿ. ಸೂಕ್ಷ್ಮ ಉಪಾಧಿಯೊಳಗೆ ಯಾವ ಬರ್ತವೆ? ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಸೇರಿ ಸೂಕ್ಷ್ಮ. ಸ್ಥೂಲದೊಳಗೆ ಯಾವ ಬರ್ತವೆ? ಇದು ಅನ್ನಮಯ ಶರೀರ, ಪೂರಾ ಅನ್ನಮಯ ಶರೀರ. ಮೂಳೆ, ಮಾಂಸ, ಮಜ್ಜ, ರಕ್ತ ಏನಿದೆಯೋ ಅದಷ್ಟು ಸೇರಿ ಇದು ಸ್ಥೂಲ. ಇವು ಎರಡೂ ಉಪಾಧಿಗಳಷ್ಟೇ ಅಲ್ಲ, ನಾಮವೂ ಒಂದು ಉಪಾಧಿ, ರೂಪವೂ ಒಂದು ಉಪಾಧಿ, ಆಕಾರ ವಿಕಾರಗಳು ಕೂಡ ಇವು ಉಪಾಧಿಗಳೇ. ನಾಮ ರೂಪ ಕರಣ, ಕಾರ್ಯ ಕರಣ ನಾಮ ರೂಪ. ಈ ಶರೀರಕ್ಕೆ ಕಾರ್ಯ ಅಂತ ಯಾಕೆ ಕರೆದ್ರು? ಶರೀರಕ್ಕೆ ಕಾರ್ಯ ಅಂತ ಯಾಕೆ ಕರೆದ್ರು? ಕಾರ್ಯ ಅಂದರೆ ಅನ್ನಮಯ ಶರೀರ. ಯಾಕೆ ಕಾರ್ಯ ಅಂತ ಕರೆದ್ರು? ಇದು ಉಂಟಾದದ್ದು, ಇದು ಪಂಚಭೂತಗಳಿಂದ ಉಂಟಾದದ್ದು. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ ಈ ಪಂಚಮಹಾಭೂತಗಳಿಂದ ಉಂಟಾದಂಥ ಶರೀರ. ಡೌಟ್ ಇದ್ದರೆ ಸತ್ತವ್ರನ್ನ ಹೋಗಿ ಭೇಟಿಯಾಗ್ರಿ. ಅದು ನೋಡ್ರಿ, ಅದು ಹೆಂಗಿರ್ತದೆ ಅಂತ. ಒಂದು ಸಲ ನೀವು ಹೋಗಿ ಭೇಟಿ ಆಗ್ಬಿಟ್ರಿ ಅಂತಂದರೆ ಮೊದಲ ಮುಟ್ಟಿ ನೋಡ್ತೀರಿ, ಎಲ್ಲ ತಣ್ಣಗಾಗೈತೆ ಬಿಡು. ಇದ್ರ ಅರ್ಥ ಏನು? ಒಳಗಿದ್ದದ್ದು ಅಗ್ನಿ ಹೊರಗೆ ಹೋಗ್ಯದ, ಅದು ಸಮಷ್ಟಿಯೊಳಗೆ ಒಂದಾಗಿಬಿಟ್ಟದ. ಇಲ್ಲಿ ಹಿಡಿದ್ರೆ ಏನು ಉಸಿರಾಟಿಲ್ಲ, ಏನಾತೀಗ? ಒಳಗಿರುವ ವಾಯು ಹೊರಗೆ ಹೋಯಿತು. ಆಕಾಶ, ವಾಯು, ಅಗ್ನಿ. ಆಮೇಲೆ ಅದು ಒಣ ಕಟ್ಟಿಗೆ ಆಗಿಬಿಡ್ತದೆ, ಸೆಟದು ನಿಂತು ಬಿಡ್ತದೆ. ಏನಾಯಿತು? ನೀರಿನ ಅಂಶ ಹೊರಗೆ ಹೋಯಿತು. ತಗೊಂಡು ಹೋಗಿ ಸುಡ್ತೇವೆ ಅಥವಾ ಮಣ್ಣಾಗ ಕೂಳ್ತೇವೆ. ಸುಟ್ಟರು ಮಣ್ಣೆ, ಕೂಳಿದ್ರು ಮಣ್ಣೆ, ಹೂತು ಹಾಕಿದ್ರು ಮಣ್ಣೆ. ಕೊನೆಗೆ ಸಿಗೋದೇನು? ಒಂದು 10 ವರ್ಷ ಆದಮೇಲೆ ತೆಗೆದು ನೋಡಿದರೆ ಅದು ಚಿಕ್ಕಪ್ಪನಿಲ್ಲ, ದೊಡ್ಡಪ್ಪನಿಲ್ಲ, ಯಾರಿಲ್ಲ, ಅಲ್ಲೇನಿಲ್ಲ, ಮಣ್ಣದು ಅಷ್ಟೇ. ಅಲ್ಲ ಸ್ವಾಮಿ, ಮತ್ತು ಆಕಾಶ, ಆಕಾಶ ಏನಾಯ್ತು? ಇದು ಜೀವಂತಿದ್ದಾಗ ಇಷ್ಟು ಜಾಗ ಇದು ವಹಿಸ್ಕೊಂಡಿತ್ತು, ಇಷ್ಟು ಜಾಗ ಇದು ಆಕ್ಯುಪೈ ಮಾಡಿತ್ತು. ಅದು ಜಾಗ ಅಂತೇವಲ್ಲ, ಅದು ಆಕಾಶ. ಅದು ಹೋದ ಮೇಲೆ ಆಕಾಶ ಹೋಯ್ತು. ಏನಾಯಿತು? ಘಟಾಕಾಶ ಮಠ ಆಕಾಶವು ಬಂದ. ಆಕಾಶ, ವಾಯು, ಅಗ್ನಿ, ಆಪ ಮತ್ತು ಪೃಥ್ವಿ, ಮಣ್ಣು ಇವುಗಳಿಂದ ಉಂಟಾದಂಥ ಶರೀರ. ಆದ್ದರಿಂದ ಇದು ಕಾರ್ಯ. ಈ ಕಾರ್ಯ ಯಾಕೆ ಆಗ್ತದೆ? ಅಲ್ಲಿ ಒಳಗೆ ಕರಣಗಳಿವೆ. ಆ ಕರಣಗಳು ಪ್ರವೃತ್ತಿಗಳಿಂದ ಕೂಡಿವೆ, ಟೆಂಡೆನ್ಸಿ. ಏನು ಕರಣಗಳು? ಏನು ಕರಣಗಳು? ಸಂಸ್ಕಾರಗಳ ಒತ್ತಡಕ್ಕೆ ಒಳಗಾದಂತಹ ಸಾತ್ವಿಕ, ರಜಸಿಕ, ತಾಮಸಿಕ ಸಂಸ್ಕಾರಗಳಿಗೆ ಒಳಪಟ್ಟಂತಹ, ಒತ್ತಡಕ್ಕೆ ಒಳಪಟ್ಟಂತಹ ರಾಗದ್ವೇಷ, ಇಚ್ಛಾ, ಕ್ರೋಧಾದಿಗಳು
ಎಲ್ಲವೂ ಸೇರಿಕೊಂಡು ಕರಣಗಳು, ಆಸೆ, ಇಚ್ಛೆ, ವಾಸನ ಎಲ್ಲ ಸೇರಿಕೊಂಡು ಕರಣಗಳು. ಈ ಕರಣಗಳು ಯಾವಾಗ ಪ್ರವೃತ್ತವಾಗ್ತವೆ ಆವಾಗ ಅದಕ್ಕೆ ಏನು ಬೇಕಾಗ್ತದೆ? ಅದಕ್ಕೆ ಸ್ಥೂಲ ಶರೀರ ಬೇಕಾಗ್ತದೆ. ಇವೆಲ್ಲ ಮೀಟಿಂಗ್ ಮಾಡ್ಕೋತಾವೆ ಪಂಚಮಹಾಭೂತಗಳು. ಯಾರಿಗೆ ನಾವು ತ್ಯಾಗ ಮಾಡೋಣ? ಇಲ್ಲಿ ಅಪ್ಲಿಕೇಶನ್ ಹಿಂಗವ ನೋಡ್ರಿ, ಇದು ಒತ್ತಡ ಭಾಳ ಅದ ಈ ಜೀವ, ಅದಕ್ಕೊಂದು ಎಲ್ಲಿ ಕೊಡೋಣ? ಆ ಸಂಸ್ಕಾರ ಹೆಂಗವ ಅಂಥ ಜಾಗದೊಳಗೆ ಕೊಡ್ರಿ. ಮೀಟಿಂಗ್ ಮಾಡ್ತಾವೆ, ಅವೆಲ್ಲ ಸ್ವಲ್ಪ ತ್ಯಾಗ ಮಾಡ್ತಾವೆ. ತ್ಯಾಗ ಮಾಡಿ ಇವನಿಗೊಂದು ಶರೀರ ಕೊಡ್ತಾವೆ. ದೊಡ್ಡ ಕಥೆ ಅದ. ಸುಮ್ಮನೆ ಸಿಗೋದಿಲ್ಲ ನಮ್ಮ ಶರೀರ. ಅದು ಕಾರ್ಯ, ಅದು ಉಂಟಾದ ಕಾರ್ಯ. ಅದು ಅವು ಮೀಟಿಂಗ್ ಮಾಡಿ ಅದಕ್ಕೆ ಬೇಕಾಗುವಂಥ ಅನ್ನ ಪ್ರಾಣ ಎಲ್ಲವನ್ನು ಅನ್ನದಲ್ಲಿ ಇಡ್ತಾವೆ. ಅನ್ನ ತಿನ್ನುವ ಅನ್ನದಲ್ಲಿ ಇಡ್ತಾವೆ. ಪಂಚಮಹಾಭೂತಗಳು ನಮಗೆ ಬೇಕಾದ ಈ ಶರೀರವನ್ನು ಆ ಅನ್ನದಲ್ಲಿ ಇಡ್ತಾವೆ. ಅನ್ನದಲ್ಲಿ ಎಲ್ಲಿಂದ ತಂದಿಡ್ತವೆ? ಪರ್ಜನ್ಯ, ಮಳೆಯಿಂದ ತಂದು ಅನ್ನದಲ್ಲಿ ಇಡ್ತವೆ. ಅನ್ನದಲ್ಲಿ ತಂದಿಡ್ತವೆ. ಹೇಗೆ ತಂದಿಡ್ತವೆ ಅಂದರೆ ಪರ್ಜನ್ಯಾದ ಅನ್ನ ಸಂಭವ. ಮಳೆಯಿಂದ ಆ ಜೀವ, ಮಳೆಯಿಂದ ಆ ಸ್ಥೂಲ ಶರೀರ ಮಳೆಯಿಂದ ಅಲ್ಲಿ ಬಂದು ನೆಲೆಸ್ತದೆ. ಮಳೆ ಎಲ್ಲಿಂದ ಬರ್ತದೆ? ಯಜ್ಞಾತ್ ಭವತಿ ಪರ್ಜನ್ಯ. ಎಲ್ಲಿ ತ್ಯಾಗ ಇದೆ, ಎಲ್ಲಿ ನಿಸ್ವಾರ್ಥವಾದ ಸೇವಾ ಇದೆ, ಎಲ್ಲಿ ರಾಷ್ಟ್ರೀಯ ಭಾವ, ಸಾಮಾಜಿಕ ಭಾವ ತುಂಬಿ ತುಳುಕುತ್ತದೆ, ಅಲ್ಲಿ ಚೆನ್ನಾಗಿ ಮಳೆ ಆಗ್ತದೆ. ಆ ಮಳೆಯಲ್ಲಿ ಆ ಉತ್ತಮ ಸಂಸ್ಕಾರಗಳಿಂದ ಕೂಡಿದಂತಹ ಬೀಜಗಳು ಅಲ್ಲಿ ಇರ್ತವೆ. ಆ ಉತ್ತಮ ಬೀಜಗಳು, ಅವು ತಳಿಗಳು, ಅವು ಬಂದು ಇಲ್ಲಿ ಸೇರ್ತವೆ. ನಾವು ಉಣ್ಣುವ ಅನ್ನದಲ್ಲಿ ಸೇರ್ತವೆ. ಮಾಂಸದಲ್ಲಿ ಸೇರೋದಿಲ್ಲ, ಅನ್ನದಲ್ಲಿ ಸೇರ್ತವೆ. ಆದ್ದರಿಂದ ಅನ್ನಾತ್ ಭವಂತಿ ಭೂತಾನಿ ಮಾಂಸಾತ್ನೇ ಭವಂತಿ. ಅನ್ನದಿಂದ ಜೀವಭೂತ ರಾಶಿ ಹುಟ್ಕೊಳ್ತವೆ ವಿನಃ ಮಾಂಸದಿಂದ ಅಲ್ಲ. ತಸ್ಮಾತ್ ಮಾಂಸಂ ನ ಭಕ್ಷೇತ. ಆದ್ದರಿಂದ ಮಾಂಸವನ್ನು ಭಕ್ಷಿಸುವ ಅವಶ್ಯಕತೆ ಇಲ್ಲ. ಯಾರಿಗೆ ಕೇಳಿಸ್ತದೆ? ಬೆಳಗಿನ ಸಂಜೆ ತನಕ ಅದನ್ನೇ ತೋರಿಸ್ತಾರೆ. ಬಿರಿಯಾನಿ ಕಾರ್ಯಕರಣ. ಆ ಕರಣಗಳ ಒತ್ತಡದಿಂದ ನಮಗೆ ಈ ಕಾರ್ಯ ಉಂಟಾಗಿ ಆ ಕರಣಗಳಿಂದ ಸಹಿತವಾದ ಜೀವಾತ್ಮನಿಗೆ ಈ ಕಾರ್ಯವು ಕೊಡಲ್ಪಡುತ್ತದೆ. ಯಾವಾಗ ಅನ್ನದಲ್ಲಿ ಇಡಲ್ಪಟ್ಟಿತ್ತೋ ಆ ಅನ್ನದಲ್ಲಿ ಇಡುವಾಗಲೇ ಈ ಕರಣಗಳಿಂದ ಸಹಿತವಾಗಿ ಜೀವಾತ್ಮ ಅದರೊಳಗಿರ್ತಾನೆ. ಕರಣಗಳಿಂದ ಸಹಿತವಾದ ಜೀವಾತ್ಮ ಅಲ್ಲಿರ್ತಾನೆ. ಎಲ್ಲಿರ್ತಾನೆ? ಅನ್ನದಲ್ಲಿ. ಹೇಗಿರ್ತಾನೆ? ಆ ಶರೀರ ಸಹಿತವಾಗಿ ಅಲ್ಲಿರ್ತಾನೆ. ಅದು ಯಾವಾಗ ವೀರ್ಯವಾಗಿ ಅದು ಗರ್ಭಧಾರಣೆಗೆ ಕಾರಣವಾಗ್ತದೆ ಆವಾಗ ಜೀವಭೂತ ಅನ್ನ ಪುರುಷನ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಸ್ಥೂಲ ಶರೀರ ಇದು ಕಾರ್ಯ. ಇದಕ್ಕೆ ಕಾರಣವಾಗಿರುವಂಥದ್ದು ಏನೇ ಇರಲಿ, ಅದನ್ನು 3 ಗುಣ ಅಂತಿರೋ ಅನ್ನಿ, ಅದನ್ನು ವಾಸನ ಅಂತಿರೋ ಅನ್ನಿ, ಅದನ್ನು ಆಸೆ ಇಚ್ಛೆಗಳಂತಿರೋ ಅನ್ನಿ, ನೀವು ಏನೇ ಹೇಳ್ರಿ ಅವಷ್ಟೂ ಕಾರಣಗಳು ಕೂಡಿಕೊಂಡು ಕರಣಗಳು ಅಂತ ಅನಿಸಿಕೊಂಡು ಆ ಕರಣಗಳ ಒತ್ತಡದಿಂದಾಗಿ ಈ ಕಾರ್ಯವು ಉಂಟಾಯಿತು. ಏನದು? ಸ್ಥೂಲ ಶರೀರ. ಅದಕ್ಕೊಂದು ನಾಮ, ಅದಕ್ಕೊಂದು ರೂಪ. ಅದು ಇರುವೆ ಆಗಿರ್ಬೋದು, ಅದು ಅದರ ರೂಪ. ಅದು ಚೇಳಾಗಿರ್ಬೋದು, ಅದು ಅದರ ರೂಪ. ಅದು ಯಾವುದೋ ಒಂದು ಪ್ರಾಣಿ ಆಗಿರ್ಬೋದು, ಅದರ ರೂಪ. ಅದು ಯಾವುದೋ ಮನುಷ್ಯನಾಗಿರ್ಬೋದು, ಅದು ರೂಪ. ಅದು ದರಿದ್ರ ಮನುಷ್ಯನಾಗಿರ್ಬೋದು, ಅದು ಅದರ ರೂಪ. ನಾಮ ರೂಪ. ಅಂಗವಿಕಲನಾಗಿರ್ಬೋದು, ಅದು ಅದರ ರೂಪ. ಆ ಜೀವಾತ್ಮನ ರೂಪ ಹಂಗಿದೆ. ಉಪನಿಷತ್ತಿನಲ್ಲಿ ಯಾವ ಶಬ್ದವೂ ಕೂಡ ಅಕಸ್ಮಾತ್ತಾಗಿ ಪ್ರಯೋಗಿಸಲಾಗಿಲ್ಲ. ಅಲ್ಲಿ ಅದರದೇ ಅಂತಹ ಗಾಂಭೀರ್ಯ ಇರ್ತದೆ ಅನ್ನೋದನ್ನು ನಮಗೆ ಶಾಂಪಲ್ ತೋರಿಸಿದೆ ಅಷ್ಟೇ. ಸರ್ವ ಸಂಸಾರ ಧರ್ಮವರ್ಜಿತಂ ಬ್ರಹ್ಮ. ಈ ಪ್ರಕಾರವಾಗಿ ಕರಣಗಳಿಂದ ಕಾರ್ಯ ಕರಣ ನಾಮ ರೂಪ ಉಪಾಧಿಕಂ ಅನುಸರಿಸಿಕೊಂಡು ವಿಭಾವ್ಯಮಾನಂ ಲಭ್ಯವಾಗಿದೆ. ನ ಅನ್ಯತ. ಆ ಬ್ರಹ್ಮನೇ ಈ ರೂಪದಲ್ಲಿ ನಮಗೆ ಲಭ್ಯನಾಗಿದ್ದಾನೆ. ನಿನ್ನ ಈ ಮಾತನ್ನು ಹೇಳಿದ್ದೀನಿ.
ಸ್ಟೀಮ್ ಇಂಜಿನ್ ಓಡ್ತು ಅಂತಂದರೆ ಆ ಸ್ಟೀಮ್ ಇಂಜಿನ್ ಓಡುವುದೇನದ ಅದು ಅವ್ಯಕ್ತವಾದ ಅರೂಪವಾದ ಸ್ಟೀಮಿನ ವ್ಯಕ್ತ ಸ್ಥಿತಿ. ಆ ಸ್ಟೀಮು ಈ ರೂಪದಲ್ಲಿ ವ್ಯಕ್ತವಾಗ್ತದೆ. ಹಾಗೆ ಈಶ್ವರನು ಈ ಜಗತ್ತಿನ ರೂಪದಲ್ಲಿ ವ್ಯಕ್ತವಾಗಿದ್ದ. ಎಂಥ ಈಶ್ವರ? ನಾಮರೂಪರಹಿತವಾದ ಈಶ್ವರ, ಸರ್ವಜ್ಞ ಸರ್ವಶಕ್ತ ಈಶ್ವರ. ಈ ಸರ್ವಜ್ಞ ಸರ್ವಶಕ್ತ ಅನ್ನುವ ಈ ಪದವನ್ನು ಸೃಷ್ಟಿಯ ದೃಷ್ಟಿಯಿಂದ ಬಳಸ್ತೀವಿ. ಸೃಷ್ಟಿ ಆಗಿಬಿಟ್ಟಿದೆ. ಈ ಸೃಷ್ಟಿತವಾದ ಈ ಜಗತ್ತು, ಈ ಆಕಾಶ, ಈ ವಾಯು, ಈ ಅಗ್ನಿ, ಈ ನೀರು, ಈ ಪೃಥ್ವಿ, ಈ ಪರ್ವತ, ಈ ನದಿಗಳು, ಈ ವೃಕ್ಷಗಳು, ಈ ಹಣ್ಣು, ಈ ಕಾಯಿ, ಏನು ಜೀವರಾಶಿಗಳು ಎಲ್ಲ ಹುಟ್ಟಿಕೊಂಡಿವೆಯೋ ಇವುಗಳ ದೃಷ್ಟಿಯಿಂದ ಅವನ ಸರ್ವಜ್ಞ ಅನ್ನೋ ಶಬ್ದವನ್ನು ಅವನಿಗೆ ಕೊಡ್ತೇವೆ ಅಷ್ಟೇ. ನಿನ್ನೆ ಪ್ರಶ್ನೆಗೆ ಉತ್ತರ. ಅನ್ಯಥಾ ಯಾವ ಕಾಂಟೆಕ್ಸ್ಟ್ನಲ್ಲಿ ಈಶ್ವರ ಅನ್ನೋ ಶಬ್ದನ ಉಪಯೋಗ ಮಾಡಿದ್ದಾರೆ ಅನ್ನೋದನ್ನು ಸಾರಾಸಾರ ವಿಚಾರ ಮಾಡಬೇಕಾಗ್ತದೆ. ಜೀವಾತ್ಮ ಪರಮಾತ್ಮರಲ್ಲಿ ಇರುವ ಈಶ್ವರ ಒಬ್ಬನೇ ಅಂತ ಪ್ರಯೋಗ ಮಾಡಿದಾಗ ಏನು ಅರ್ಥ ತೋರಿಸ್ತೀರಲ್ಲಿ? ಯಾವ ಕಾಂಟೆಕ್ಸ್ಟ್ ಅಂತ ತೋರಿಸ್ತೀರಿ? ಸರ್ವಜ್ಞ ಸರ್ವಶಕ್ತ ಅಲ್ಲ, ಉಪಾಧಿರಹಿತ ಸಚ್ಚಿದಾನಂದ ಆತ್ಮ. ಕಾಂಟೆಕ್ಸ್ಟ್ ಬೇರೆ, ಸಂದರ್ಭ ಬೇರೆ, ಅರ್ಥ ಬೇರೆ. ಸೃಷ್ಟಿಕರ್ತ ಅಂದಾಗ ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ, ಅದು ಅರ್ಥ ಬೇರೆ. ನಾವು ಸಂದರ್ಭಾನುಸಾರವಾಗಿ ಇವುಗಳನ್ನು ತಿಳಿಯದೇ ಹೋದರೆ ಎಲ್ಲ ಅರ್ಜುನಿಗೆ ಆದಂಗೆ ಕಲಬೆರಕೆ, ಗೊಂದಲ. ಬಿಸಿಬೇಳೆ ಭಾತ್ ಅಂತ ನೋಡಿ, ಚಿತ್ರಾನ್ನ, ನಮ್ಮ ಮಲಗುನ ಚಿತ್ರಾನ್ನ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹುಳಿನೂ ಇಲ್ಲ, ಉಪ್ಪು ಇಲ್ಲ, ಖಾರ ಇಲ್ಲ, ಒಟ್ಟು ಒಂದು ಚಿತ್ರಾನ್ನ. ಹಳದಿ ಅಂತ ಕಲರೂ ಇಲ್ಲ, ಅದು ನಮ್ಮನೆ ವೈಟ್ ಇರ್ತದೆ. ನೀವೇ ಹೊಟ್ಟೆ ತುಂಬ್ತದಲ್ಲ ಸಾಕು, 3 ಹೊತ್ತು ಹೊಟ್ಟೆ ತುಂಬಿದ್ರೆ ಸಾಕು ನಮಗೆ. ಅದು ಹೆಂಗಾರೆ ಇರಲಿ. ಕಾರ್ಯಕರಣ ನಾಮ ರೂಪ ಉಪಾಧಿಕಂ ಅನು ವಿಭಾವ್ಯಮಾನಂ ನ ಅನ್ಯತ. ಏನಾಯ್ತು? ಯಾಕೆ ಕಾಣಿಸ್ತಾ ಇಲ್ಲಿಗ? ಅವಾಗ ಕಾಣಿಸ್ತಿತ್ತು. ನಾವು ಶಾಂತಿ ಪಾಠ ಹೇಳಲಿಲ್ಲ. ತತ್ರ ಏವಂ ಸತಿ ಉಪಾಧಿ ಸ್ವಭಾವ ಭೇದ ದೃಷ್ಟಿ ಲಕ್ಷಣಯ ಅವಿದ್ಯೆಯ ಮೋಹಿತಃ ಸನ್ನ ಯಹ ಇಹ ಬ್ರಹ್ಮಣಿ ಅನಾನಾಭೂತಿ ಪರಸ್ಮಾತ್ ಅನ್ಯಃ ಅಹಂ ಮತ್ತಃ ಅನ್ಯತ್ ಪರಂ ಬ್ರಹ್ಮ ಇತಿ ನಾನಾ ಇವ ಭಿನ್ನಮಿವ ಪಶ್ಯತಿ ಉಪಲಭತೆ ಸಹ ಮೃತ್ಯೋಃ ಮರಣಾತ್ ಮೃತ್ಯುಂ ಮರಣಂ ಪುನಃ ಪುನಃ ಜನನ ಮರಣ ಭಾವಂ ಆಪ್ನೋತಿ ಪ್ರತಿಪದ್ಯತಿ. ತತ್ರ ಏವಂ ಸತಿ, ವಿಷಯವು ಹೀಗಿರಲಿಕ್ಕಾಗಿ, ವಿಷಯವು ಹೀಗಿದೆ. ಏನಿದೆ?
ನಾಮರೂಪರಹಿತನಾದ ಬ್ರಹ್ಮನನ್ನು ಅವಿವೇಕಿಗಳು ನಾಮರೂಪ ಸಹಿತವಾಗಿ ಭಾವಿಸ್ತಾರೆ. ಇದು ವಿಷಯವು ಹೀಗಿರಲಿಕ್ಕಾಗಿ ತತ್ರ ಏವಂ ಸತಿ ಉಪಾಧಿ ಸ್ವಭಾವ ಭೇದ ದೃಷ್ಟಿ ಲಕ್ಷಣಯ ಆ ಉಪಾಧಿಗಳ ಭೇದಗಳ ದೃಷ್ಟಿಯನ್ನು ಇಟ್ಟುಕೊಂಡು ಅವಿದ್ಯೆಯ ಅಜ್ಞಾನದಿಂದಾಗಿ ಮೋಹಿತ ಆ ಉಪಾಧಿಗಳೇ ಸತ್ಯ ಅಂತ ಮೋಹಿಸಿಬಿಡುತ್ತೆ. ಅರೆ ಉಪಾಧಿ ತೋ ಆರೋಪಿತ ಹೈ, ಉಪಾಧಿ ಏನಿದೆ ಅದು ಆರೋಪಿತ, ಅದು ಭ್ರಮಿತ. ಆದರೆ ಅವಿವೇಕಿಗಳಿಗೆ ಇದು ಕೇಳಿಸೋದಿಲ್ಲ. ಕಣ್ಣಿಗೆ ಕಾಣ್ತದೆ, ಕೈಲಿ ಮುಟ್ಲಿಕ್ಕೆ ಬರ್ತದೆ, ಅದು ಹೆಂಗೆ ಆರೋಪಿತ ಅಂತ ಕರಿತೀರಿ? ಅದು ಹೆಂಗೆ ನೀವು ಆರೋಪಿತ ಅಂತ ಕರಿತೀರಿ? ಆರೋಪಿತಕ್ಕೆ ಒಂದು ಉದಾಹರಣೆ ಕೊಡ್ತೇವಲ್ಲ, ರಜ್ಜು ಸರ್ಪ ವಾಸ್ತವಿಕವೋ ಆರೋಪಿತವೋ? ಆದ್ದರಿಂದ ಆ ಸರ್ಪ ಯಾರಿಗೆ ಕಚ್ಚಿದೆ ಅವ್ರಿಗೆ ಹೇಳಿಬಿಡಿ, ಇದು ಸುಮ್ಮನೆ ಭ್ರಮಾನೋ, ನೀ ಮುಟ್ಟು ಏನೂ ಆಗೋದಿಲ್ಲ, ಯಾಕೆಂತಂದ್ರೆ ಅದು ಹಾವಲ್ಲ ಅಲ್ಲ ಅಂತ ನೀವು ಹೇಳಿದರೆ ಅವನು ಮುಟ್ಟೋದಿಲ್ಲ. ಯಾಕೆ ಮುಟ್ಟೋದಿಲ್ಲವ? ಯಾಕೆಂದರೆ ಅವನಿಗದು ಸತ್ಯ. ಎಲ್ಲಿವರೆಗೂ ಸತ್ಯ ಅವನಿಗದು? ಪೂರ್ಣ ಅದರ ಜ್ಞಾನ ಆಗುವವರೆಗೂ ಅದು ಅವನಿಗೆ ಸತ್ಯ. ಪೂರ್ಣ ಜ್ಞಾನ ಅಂದರೆ ಏನು ಅಂತ ವಿಚಾರ ಮಾಡ್ತಾ ಇದ್ದೆ. ಪೂರ್ಣ ಜ್ಞಾನ ಅಂದರೆ ಏನು? ಎಲ್ಲ ಹೋಗಿದ್ರಿ, ಬಣ್ಣ ಇನ್ನೂ ಹಂಗದ ನೋಡಿ. ಎದ್ರ ಬಣ್ಣ? ಹಾವಿನ ಬಣ್ಣ ಇನ್ನೂ ಹಂಗದ. ಎಲ್ಲ ಹೋಗ್ಯದ, ಹಾವಿನ ಬಣ್ಣ ಹಂಗದ ಅಂತಂದರೆ ಇನ್ನೂ ಪೂರ್ಣ ಜ್ಞಾನ ಆಗಿಲ್ಲ. ಇನ್ನೂ ಸ್ವಲ್ಪ ಸಮೀಪ ಹೋಗು, ಕೈಯಿಂದ ಚೆನ್ನಾಗಿ ಮುಟ್ಟಿ ನೋಡು, ಕಣ್ಣಿಂದ ಚೆನ್ನಾಗಿ ನೋಡು, ಕೈಯಿಂದ ಮುಟ್ಟು. ಪೂರ್ಣ ಜ್ಞಾನ ಅರ್ಥ ಏನು? ಪ್ರಮಾಣಗಳನ್ನು ಚೆನ್ನಾಗಿ ಪ್ರಯೋಗ ಮಾಡು. ಲಭ್ಯ ಇರುವ ಪ್ರಮಾಣಗಳನ್ನು ಚೆನ್ನಾಗಿ ನೀನು ಪ್ರಯೋಗ ಮಾಡು. ಏನು ಪ್ರಮಾಣಗಳು ಲಭ್ಯ ಇವೆ? ರಜ್ಜು ಸರ್ಪವನ್ನು ಪರೀಕ್ಷಿಸಲಿಕ್ಕಾಗಿ ನಮಗೆ ಪ್ರಮಾಣಗಳು ಏನಿವೆ? ಪಂಚಜ್ಞಾನೇಂದ್ರಿಯಗಳು. ಮತ್ತು ಇದನ್ನು ಹೋಗಿ ಮತ್ತು ಆತ್ಮನೇ ಪ್ರಯೋಗ ಮಾಡಬೇಡ್ರಿ. ಪಂಚ ಜ್ಞಾನೇಂದ್ರಿಯಗಳಿಂದ ಆತ್ಮ ಸಿಗುವುದಿಲ್ಲ. ಯಾಕಂದರೆ ಆತ್ಮ ವಸ್ತು ಅಲ್ಲ, ಆತ್ಮ ಹಾವಲ್ಲ, ಆತ್ಮ ಪದಾರ್ಥ ಅಲ್ಲ, ಆತ್ಮ ಘಟಪಟ ಅಲ್ಲ, ಆತ್ಮ ಕುಂಬಳಕಾಯಿ ಅಲ್ಲ, ಆತ್ಮ ಗುಲಾಬ್ ಜಾಮೂನ್ ಅಲ್ಲ. ನೀವು ಹೆಂಗೆ ಅದನ್ನು ಪರೀಕ್ಷೆ ಮಾಡ್ತೀರಿ? ಇಂದ್ರಿಯಗಳಿಗೆ ಪರೀಕ್ಷೆ ಮಾಡಬೇಕಾದ್ರೆ ಒಂದು ವಸ್ತು ಬೇಕು, ಒಂದು ಪದಾರ್ಥ ಬೇಕು, ಅದಕ್ಕೊಂದು ರುಚಿ ಇರಬೇಕು, ಅದಕ್ಕೊಂದು ಆಕಾರ ಇರಬೇಕು, ಅದಕ್ಕೊಂದು ನಾಮ ಇರಬೇಕು, ಅದಕ್ಕೊಂದು ರೂಪ ಇರಬೇಕು. ಆತ್ಮನಿಗೆ ಯಾವೂ ಇಲ್ಲ. ಈ ಪ್ರಮಾಣಗಳ ಜಿಜ್ಞಾಸವನ್ನು ಮಾಡಿ ಇದು ಹಾವಲ್ಲ, ಇದು ಹಗ್ಗವೇ ಅಂತ ನಾವು ಹೇಗೆ ನಿಶ್ಚಿತವಾದ ಭಾವಕ್ಕೆ ಬರ್ತೇವೋ ಹಾಗೇ ಈ ಜೀವಾತ್ಮನನ್ನು, ಈ ಈಶ್ವರನನ್ನು, ಈ ಜಗತ್ತನ್ನು ಎಲ್ಲವನ್ನೂ ಪರೀಕ್ಷೆಗೆ ಒಳಪಡಿಸ್ರಿ. ಬರೀ ಸುಷ್ಮಾ ಸ್ವರಾಜ್ ಒಬ್ಬರಿಗೆ ಅಲ್ಲ, ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸ್ರಿ. ಹೋಗಲಿ, ಸರ್ವ ನಾಶ ಆಗೋಗಲಿ ಒಂದು ಸಲ ಎಲ್ಲ ಪೊಲಿಟಿಕ್ಸ್. ಎಲ್ಲವನ್ನು ಪರೀಕ್ಷೆ ಮಾಡಬೇಕು. ಈ ಜಗತ್ತು, ಈ ಈಶ್ವರ, ಈ ಜೀವಾತ್ಮ, ಇದು ವೇದಾಂತ ಹೆದರುವುದಿಲ್ಲ. ಎಲ್ಲವನ್ನು ಪರೀಕ್ಷೆ ಒಳಪಡಿಸ್ರಿ, ಸ್ಕ್ಯಾನ್ ಮಾಡಿರಿ. ಎಲ್ಲ ಹೆಂಗೆ ಮಾಡೋದು ಸ್ವಾಮಿ ಇದನ್ನೆಲ್ಲ ಪರೀಕ್ಷಾ? ಶಾಸ್ತ್ರ, ಆಗಮ, ಪ್ರಮಾಣ. ಆಗಮ ಪ್ರಮಾಣದ ಮೂಲಕವಾಗಿ ಉಪಾಧಿ ಸ್ವಭಾವ ಭೇದ ದೃಷ್ಟಿ ಲಕ್ಷಣೆಯ ಅವಿದ್ಯೆಯ ಮೋಹಿತ ಸನ್ ಯಹ ಇಹ ಬ್ರಹ್ಮಣಿ ಅನಾನಾಭೂತೆ. ಎಂತಹ ಬ್ರಹ್ಮ ಇವ? ನಾನಾರಹಿತವಾದ ಬ್ರಹ್ಮ. ಹಿಂದಿ ಒಳಗೆ ನಾನಾ ಅಂದರೆ ಯಾರು ಗೊತ್ತಾ? ತಾಯಿಯ ತಂದೆ. ತಾಯಿಯ ತಂದೆಗೆ ನಾನಾ ಅಂತ ಸಂಸಾರ ಧರ್ಮ. ನಾನಾ ಅಂದರೆ ಬ್ರಹ್ಮನಲ್ಲಿ ಯಾವ ಸಂಸಾರ ಧರ್ಮಗಳು ಇಲ್ಲ.
ಬ್ರಹ್ಮಣಿ ಅನಾನಾಭೂತೆ ಬ್ರಹ್ಮಣಿ ನಾ ಸಂಸಾರ ಧರ್ಮ ವರ್ಜಿತನಾದ ಬ್ರಹ್ಮನಲ್ಲಿ ಏನು ಪರಸ್ಮಾತ್ ಅನ್ಯ ಅಹಂ ಹೆಂಗೆ ನೋಡ್ತಾನೆ ನೋಡವ, ಪರಮಾತ್ಮನಿಗಿಂತ ನಾನು ಬ್ಯಾರೆ ಮತ್ತು ಪರಮಾತ್ಮ ನನಗಿಂತ ಅವ ಬ್ಯಾರೆ. ಹೌದು, ಪರಸ್ಮಾತ್ ಅನ್ಯ ಅಹಂ ಮತ್ತಃ ಅನ್ಯತ್ ಪರಂ. ಹೌದು, ನನ್ನನ್ನು ಹೊರತುಪಡಿಸಿ ಪರಮಾತ್ಮ, ಪರಮಾತ್ಮ ಹೊರತುಪಡಿಸಿ ನಾನು, ಬ್ರಹ್ಮ ಇತಿ ನಾನಾ ಇವ ಭಿನ್ನಮಿವ ಪಶ್ಯತಿ. ಒಬ್ಬರನ್ನು ಒಬ್ಬರು ಭಿನ್ನವೆಂದು ನೋಡುತ್ತಾರೆ. ನಾನು ನೀನು ಭಿನ್ನವಾಗಿ ನೋಡೋದು ಬೇರೆ. ಇಟ್ಸ್ ಓಕೆ, ನಿನ್ನ ಮುಖಾನ ಬೇರೆ, ನನ್ನ ಮುಖಾನ ಬೇರೆ, ನಿನ್ನ ಕಲರ್ ಬೇರೆ, ನನ್ನ ಕಲರ್ ಬೇರೆ, ನಿನ್ನ ಭಾಷಾನ ಬೇರೆ, ನನ್ನ ಭಾಷಾನ ಬೇರೆ, ನಿನ್ನ ವೇಷ ಬೇರೆ, ನನ್ನ ವೇಷ ಬೇರೆ. ಈ ನಾನಾ ಏನಿದೆಯೋ ಇದು ವ್ಯಾವಹಾರಿಕವಾಗಿ ಇದನ್ನು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇದೇ ಲೆಕ್ಕಾಚಾರ ಈಶ್ವರನಿಗೂ ಹಾಕಿಬಿಟ್ರೆ, ನಾನು ನಿನ್ನೆ ಹೇಳಿದೆ, ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ, ಈಶ್ವರ ಈಶ್ವರ ಭೇದ, ಒಟ್ಟು ಭೇದ. ಊಟನ ಹೋಗೋದು ನಾವು ಭೇದ ಮಾಡಿದೊರ್ತು. ಒಂದೇ ಮನೆಯೊಳಗೆ 4 ಭೇದಗಳು, ಒಂದು JDS, ಒಂದು ಕಾಂಗ್ರೆಸ್, ಒಂದು BJP. ಹಿಡ್ಕೊಂಡು ತಟ್ಟು ಹಿಡ್ಕೊಂಡು ಕೂತ್ಬಿಡು. ಆಕೆ ಅಂತಾಳೆ, ಇರೋ 1 ನಿಮಿಷ ತಡಿತೀನಿ, ಇನ್ನು ಎಲ್ಲ BJPಗೆ ಒಯ್ದು ಬಡಿಸ್ತೀಯ, ಮೊದಲು ನಾನು ಬಡಿಸ್ತು ಅಂತ ಅವ್ನು ಕಾಂಗ್ರೆಸ್ನ ಅಂತ. ಅವ ಯಾರವ? ಸುಮ್ಮನೆ ಒಂದು ಮನೆಯಾಗ ಅವೇನು ಪಂಚಾಯತಿ ಮನುಷ್ಯ ಅಲ್ಲ, ಅವ ಜಿಲ್ಲಾ ಪಂಚಾಯತಿ ಮನುಷ್ಯ ಅಲ್ಲ, ಅವ ತಾಲೂಕು ಮನುಷ್ಯ ಅಲ್ಲ, ಏನೂ ಅಲ್ಲ. ಆದರೂ ಕೂಡ ತಂದೊಂದು ಇಟ್ಟಿರ್ತಾನಲ್ಲಿ. ಇಷ್ಟರ ಮಟ್ಟಿಗೆ ಭೇದವನ್ನು ಕಾಣೋ ಜನ ನಾವು. ಅಭೇದವಾದ ಭಗವಂತನ ಗುರುತಿಸೋದು ಹೆಂಗೆ? ಎಷ್ಟು ಸಂಸ್ಕಾರವನ್ನು ದಾಟಬೇಕು, ಎಷ್ಟು ಉತ್ತಮೋತ್ತಮವಾದ ಸಂಸ್ಕಾರಗಳಿಗೆ ನಮ್ಮನ್ನು ಒಳಪಡಿಸ್ಬೇಕು, ಎಷ್ಟು ಸಾಣೆಗೆ ನಮ್ಮನ್ನು ನಾವು ತೊಡಗಿಸ್ಬೇಕು. ಆ ಶುದ್ಧ ಅಂತಃಕರಣಸ್ಥನಾದವನಿಗೆ ಅವಶ್ಯವಾಗಿಯೂ ಕಂಡು ಬರ್ತದೆ ಇದು ಭೇದ ಇಲ್ಲ. ಅನ್ಯಥಾ ಪರಸ್ಮಾತ್ ಅನ್ಯ ಅಹಂ ಮತ್ತಃ ಅನ್ಯತ್ ಪರಬ್ರಹ್ಮ ಇತಿ ನಾನಾ ಇವ ಭಿನ್ನಮಿವ ಪಶ್ಯತಿ ಉಪಲಭತೆ ಸಹ. ಹೋಗಲಿ ಬಿಡಿ ಸರ್, ಅವ್ರು ಭೇದ ಮಾಡಿದ್ರೆ ಮಾಡ್ಕೊಳ್ಳಿ. ಮೃತ್ಯೋಹೋ ಮೃತ್ಯುಂ ಆಪ್ನೋತಿ. ಮರಣದಿಂದ ಮರಣಕ್ಕೆ ಅಂದರೆ ಸತ್ತವನು ಮತ್ತೆ ಸಾಯ್ತಾನೆ ಅಂತ ಅರ್ಥ ಅಲ್ಲ. ಸತ್ತವನು ಮತ್ತೆ ಹುಟ್ಟುತ್ತಾನೆ, ಹುಟ್ಟಿದವನು ಮತ್ತೆ ಸಾಯ್ತಾನೆ, ಸತ್ತವನು ಮತ್ತೆ ಹುಟ್ಟುತ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ, ಮೃತ್ಯೋಹೋ ಮೃತ್ಯುಂ ಆಪ್ನೋತಿ. ಮೃತ್ಯೋಹೋ ಮರಣಾತ್ ಮೃತ್ಯುಂ ಮರಣಂ ಪುನಃ ಪುನಃ ಜನನ ಮರಣ ಭಾವಂ. ಅಂಡರ್ಲೈನ್ ಮಾಡ್ತಾನೆ. ಪುನಃ ಪುನಃ ಜನನ ಮರಣ ಭಾವಂ ಆಪ್ನೋತಿ ಪ್ರತಿಪದ್ಯತೆ. ಹುಟ್ಟು ಸಾವುಗಳನ್ನು ಅವನು ಹೊಂದುತ್ತಾನೆ. ತಸ್ಮಾತ್ ತಥಾ ನ ಪಶ್ಯೇತ. ಆದ್ದರಿಂದ ಹೇ ನಚಿಕೇತ, ನೀನು ಹಾಗೆ ನೋಡಬೇಡ, ಅವಿವೇಕದ ಕಣ್ಣುಗಳಿಂದ ನೋಡಬೇಡ, ಅಜ್ಞಾನ ಸಹಿತವಾಗಿ ನೋಡಬೇಡ. ಚೆನ್ನಾಗಿ ತಿಳಿದುಕೋ ವಿಷಯಗಳನ್ನು. ಏನಂತ ತಿಳ್ಕೋಬೇಕು? ವಿಜ್ಞಾನ ಏಕರಸಂ ನೈಹಿ ಅಂತರ್ಯೇಣ ಆಕಾಶವತ್ ಪರಿಪೂರ್ಣಂ ಬ್ರಹ್ಮ ಏವ ಅಹಮಸ್ಮಿ ಇತಿ ಪಶ್ಯೇತ ಇತಿ ವಾಕ್ಯಾರ್ಥಃ. ಯಾರು ನಾನಾ 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 ಅಂತ ಬೇರೆ ಬೇರೆಯಾಗಿ ಭೇದ ಭೇದವಾಗಿ ನೋಡ್ತಾರೋ ಅವರು ಹುಟ್ಟು ಸಾವುಗಳನ್ನು ಮತ್ತೆ ಮತ್ತೆ ಹೊಂದುತ್ತಾರೆ. ನಿನಗೆ ತಕ್ಕದ್ದಲ್ಲ, ನೀನು ವಿಶಿಷ್ಟವಾದ ಸಾಧಕ, ಮುಮುಕ್ಷು ಆಗಿದ್ದೀಯ ನಚಿಕೇತ. ಈಗ ತಂದೆಯಾಗಿಯೂ ಮಾತಾಡಬೇಕು, ಗುರು ಆಗಿಯೂ ಮಾತಾಡಬೇಕು, ಮೃತ್ಯು ದೇವತಾ ಆಗಿಯೂ ಮಾತಾಡಬೇಕು ಅವನ ಹತ್ರ. ಹೀಗಾಗಿ ಮಧ್ಯ ಮಧ್ಯದಲ್ಲಿ ಪ್ರೀತಿಯನ್ನು ತೋರಿಸ್ತಾನೆ, ಮಧ್ಯ ಮಧ್ಯದಲ್ಲಿ ಆಜ್ಞೆಯನ್ನು ಮಾಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಇದು ತಕ್ಕದ್ದಲ್ಲ, ನೀನು ನಿನ್ನ ತಿಳುವಳಿಕೆಯನ್ನು ಬದಲಿಸ್ಕೋಬೇಕು. ವಿಜ್ಞಾನ ಏಕರಸಂ ನೈಹಿ ಅಂತರ್ಯೇಣ.
ಅನ್ಯಥಾ ಒಳಗಡೆ ಯಾವ ಭೇದಗಳನ್ನು ಇಟ್ಟುಕೊಳ್ಳದೆ ವಿಜ್ಞಾನ ಏಕರಸಂ ಬ್ರಹ್ಮ ಅಹಮಸ್ಮಿ. ವಿಜ್ಞಾನ ಏಕರಸ, ಅರಿವಿನ ಘನ, ತುಂಡರಿಸಲಾಗದ ಅರಿವಿನ ಘನ. ಎಂತಹ ಘನವಾದ ವಸ್ತು ಇದ್ದರೂ ಕೂಡ ಅದನ್ನು ತುಂಡು ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಒಂದು ಘನವಾದ ವಸ್ತು ಅಂತ ಇಟ್ಕೊಳ್ರಿ, ಆದರೆ ಇದು ತುಂಡು ಮಾಡಲಿಕ್ಕೆ ಬರೋಂಗಿಲ್ಲ. ಇದರರ್ಥ ಏನು? ದೇಶತಃ ಅನಂತ, ದೇಶತಃ ಅನಂತ. ಇದಕ್ಕೆ ಯಾವ ದೇಶದ ಬಂಧನ ಇಲ್ಲ. ಈ ನೋಡಿ, ಇದು ಟೇಬಲ್ ಇದೆ, ಇದಕ್ಕೆ ದೇಶದ ಬಂಧನ ಇದೆ. ಹೆಂಗೆ ಅಂತಂದರೆ ಇದು 2 ಅಡಿ ಉದ್ದ ಇದೆ, 1 ಅಡಿ ಅಗಲ ಇದೆ. ಇದಕ್ಕೆ ದೇಶ ಬಂಧನ ಅಂತ ಕರೀತಾರೆ. ಇಲ್ಲಿ ಬಟ್ಟೆ ಇದೆ, ಇದು 2 ಮೀಟ್ರ್ ಉದ್ದ ಇದೆ, 1 ಮೀಟ್ರ್ ಪನ್ನ ಇದೆ, ಇಷ್ಟೇ ಇದ್ರದ್ದು. ಇದು 3 ಮೀಟ್ರ್ ಯಾಕಿಲ್ಲ ಅಂತ ಅದು ಅದರ ಪರಿಮಿತಿ. ಇದಕ್ಕೆ ದೇಶ ಪರಿಮಿತಿ ಅಂತ ಕರೀತಾರೆ. ಹುಟ್ಟುವ ಮುಂಚೆ ಇದ್ದಿದ್ದೆಲ್ಲ ನಾಶವಾದ ನಂತರ ಇರೋದಿಲ್ಲ. ಇದಕ್ಕೆ ಯಾವ ಪರಿಮಿತಿ ಅಂತಾರೆ? ಕಾಲ ಪರಿಮಿತಿ ಅಂತಾರೆ. ಎಷ್ಟು ಸುಂದರವಾದ ಪೆನ್ ಇದೆ ನೋಡಿ. ಇಷ್ಟೊತ್ತಂಗೆ ಚಂದ ಮಾತಾಡ್ತಿದ್ರು ಸ್ವಾಮಿ, ಒಂಥರ ಆಗ್ಯದ ನೋಡಿ. ಇದು ಪೆನ್ ಅಲ್ಲ, ಇದು ಪೇಪರ್ ಅಲ್ಲ, ಇದು ಬಟ್ಟೆನೇ. ಇದಕ್ಕೆ ವಸ್ತು ಪರಿಮಿತಿ ಅಂತ ಕರೀತಾರೆ. ಜಗತ್ತಿನ ಯಾವುದೇ ಒಂದು ವಸ್ತು ಇದ್ದರೆ ಈ 3 ಪರಿಮಿತಿಗಳು ಇರಲಿಕ್ಕೆ ಬೇಕು. ಆದರೆ ನೀನು ಅಭ್ಯಾಸ ಮಾಡ್ತಾ ಇರುವಂಥ ಬ್ರಹ್ಮ ಯಾವುದಿದೆಯೋ ನಚಿಕೇತ, ಅದು ವಿಜ್ಞಾನ ಏಕರಸಂ ಅಖಂಡ ಮಂಡಲಾಕಾರಂ. ವಿಜ್ಞಾನ ಏಕರಸಂ, ಅರಿವಿನ ಘನ, ಉದ್ದ ಅಗಲ ಅನಂತ ದೇಶದವರೆಗೂ ಅರಿವೇ. ಭಗವಂತ ಗೀತಾಚಾರ್ಯ ಭಗವದ್ಗೀತೆಯಲ್ಲಿ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ವಯಂ ಸರ್ವೇ, ನಾವೆಲ್ಲರೂ, ಇಲ್ಲಿದ್ದವರು ಇದಿಲ್ಲದೇ ಇದ್ದವರು, ಇನ್ನು ಯಾವ್ಯಾವ ಲೋಕದಾಗಿದ್ದಾರೆ ಆ ಲೋಕದವರು ಕೂಡ ಅವ್ರಿಗೆ ಗೊತ್ತಿಲ್ಲ, ಆದ್ದರಿಂದ ಇನ್ನೂ ಲೋಕದಾಗ ಇದ್ದಾರೆ ಅವರು. ಇವ್ರಿಗೆ ಗೊತ್ತಿಲ್ಲ, ಆದ್ದರಿಂದ ನಾವು ಯೋಧ ಅಂತ ತಿಳ್ಕೊಂಡಾರೆ. ಇವ್ರಿಗೆ ಗೊತ್ತಿಲ್ಲ, ಆದ್ದರಿಂದ ನಾವು ಪಾಪಿಗಳಂತ ತಿಳ್ಕೊಂಡಾರೆ. ಇವ್ರಿಗೆ ಗೊತ್ತಿಲ್ಲ, ಆದರೆ ನಾವು ಪುಣ್ಯವಂತರು ಅಂತ ತಿಳ್ಕೊಂಡಾರೆ. ಆದರೆ ಗೊತ್ತಾಗಿದ್ದೆ ಆದರೆ ಇವರೆಲ್ಲರೂ ಕೂಡ ಪರಂ. ಪರಂ ಅಂದ್ರೇನು? ಪರಬ್ರಹ್ಮ ಸ್ವರೂಪರೇ. ಆ ವಿಜ್ಞಾನ ಏಕರಸಮ್ಮದಲ್ಲ, ಅರಿವಿನ ಘನ ಅಂತ ಇದ್ದಲ್ಲ, ಆ ಅರಿವಿಗೆ ಕೊನೆ ಇಲ್ಲ, ಅರಿವಿಗೆ ಪ್ರಾರಂಭ ಇಲ್ಲ. ಇದು ಸೀಮಿತವಾದ ವಸ್ತು ಆಗಿದ್ದರಿಂದಾಗಿ ಇದಕ್ಕೆ ಪ್ರಾರಂಭ ಇದೆ, ಇದಕ್ಕೆ ಕೊನೆ ಇದೆ. ಇದಕ್ಕೆ ಪ್ರಾರಂಭ ಇದೆ, ಇದಕ್ಕೆ ಕೊನೆ ಇದೆ. ಅರಿವು ಇದು ಈ ಥರ ಒಂದು ವಸ್ತು ಅಲ್ಲ. ಅದಕ್ಕೆ ಪ್ರಾರಂಭ ಇಲ್ಲ, ಕೊನೆ ಇಲ್ಲ. ಕಣ್ಣಿನ ಮೂಲಕವಾಗಿ ನಾವು ಜೋಡಿಸಿಕೊಂಡು ಹೂವನ್ನು ಅರಿತೆವು ಅಂತ ಹೇಳ್ತೀವಿ. ನಾಲಿಗೆ ಮೂಲಕವಾಗಿ ನಾವು ಕೂಡಿಕೊಂಡು ನಾವು ರುಚಿಯನ್ನು ಅರಿತೆವು ಅಂತ ಹೇಳ್ತೀವಿ. ಎಲ್ಲೂ ಕೂಡ್ಕೊಳ್ಳದೆ ಹೋದರೆ ಏನಂತ ಹೇಳೋಣ? ಅರಿವು ತಪ್ಪದ ಅಂತ ಹೇಳ್ತೀರಿ. ತಪ್ಪದ ಅಂತ ಹೇಳಲಿಕ್ಕೂ ಅರಿವು ಬೇಕು ಬೇಡ? ಅರಿವಿನ ಅರಿವು ತಪ್ಪುವುದೇ ಇಲ್ಲ. ಅರಿವಿಲ್ಲದೆ ಯಾವುದು ಅರಿಯಲ್ಪಡುವುದಿಲ್ಲ. ಆದರೆ ಅರಿವಿನ ಅರಿವು ತಪ್ಪೋದಿಲ್ಲ. ಹೀಗಾಗಿ ಅರಿವಿಗೆ ಒಂದು ಪರಿಮಿತಿ ಅನ್ನೋದೇ, ಮಿತಿ ಅನ್ನೋದೇ ಇಲ್ಲದಕ್ಕೆ. ಅದನ್ನು ಇಲ್ಲಿ ವಿಜ್ಞಾನ ಏಕರಸಂ. ಕಥಂ ಆಕಾಶವತ್. ಮೊದಲ ಭೂಮಿ ತುಂಡು ಮಾಡಿದರು, ಆಮೇಲೆ ಸಮುದ್ರ ತುಂಡು ಮಾಡಿದರು. ಇದು ನಮ್ಮ ಸಮುದ್ರ, ಇದು ನಿಮ್ಮ ಸಮುದ್ರ. ಇತ್ತೀಚೆಗೆ
ನಿಮ್ಮ ವಿಮಾನ ನಮ್ಮ ಆಕಾಶದಾಗ ಬಂದದ ಅಂಥೇಳಿ ಆಕಾಶನೂ ತುಂಡು ಮಾಡಿದ್ರು. ಮನುಷ್ಯ ಎಷ್ಟು ಸ್ವಾರ್ಥಿ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಆಗಬೇಕು. ಅವ್ರ ವಿಮಾನ ಇವ್ರ ಆಕಾಶದಾಗ ಬಂತಂತ, ಆದ್ದರಿಂದ ಇವರು ಹೊಡೆದ್ರಂತೆ. ಆಕಾಶವನ್ನು ಹೇಗೆ ತುಂಡರಿಸಲು ಸಾಧ್ಯವಿಲ್ಲವೋ ಹಾಗೆ ಆತ್ಮನನ್ನು, ಪರಬ್ರಹ್ಮ ಸ್ವರೂಪನನ್ನು, ಪರಿಪೂರ್ಣಂ ಬ್ರಹ್ಮ ಏವ ಅಹಮಸ್ಮಿ, ತುಂಡರಿಸಲಾರದಂತಹ ಬ್ರಹ್ಮನೇ ನಾನಿದ್ದೇನೆ ಇತಿ ಪಶ್ಯೇತ. ಹೇ ನಚಿಕೇತ, ಇದು ನೀನು ಸ್ಪಷ್ಟ ಮಾಡಿಕೋ. ನೀನು ಬ್ರಹ್ಮನೇ ಇದ್ದೀಯಾ, ತುಂಡರಿಸಲಾಗದ ಬ್ರಹ್ಮನಿದ್ದೀಯಾ, ಕೊನೆ ಪೂರೈಸಲಾರದ ಬ್ರಹ್ಮನಿದ್ದೀಯಾ, ಅನಂತ ಬ್ರಹ್ಮನಿದ್ದೀಯಾ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆ ಬ್ರಹ್ಮನೇ ನೀನಾಗಿದ್ದೀಯಾ. ಇದನ್ನು ನೀನು ಚೆನ್ನಾಗಿ ತಿಳಿದುಕೋ. ಮನಸ್ಸೇವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋ ಸಮೃತ್ಯುಂ ಗಚ್ಚತಿ ಯಹ ಯ ಇಹ ನಾನೇವ ಪಶ್ಯತಿ. ಮನಸ್ಸೇವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋ ಸಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಯಾಕೆ ಸ್ವಾಮಿ ದಿನಕ್ಕೂ ನೀವು ಭಾರಿ ಕಠಿಣ ಮಾಡಿ ಹೇಳಿಕತ್ತೀರಿ? ಈ ಬ್ರಹ್ಮನನ್ನು ತಿಳ್ಕೊಂಬ ಬಗೆ ಆದರೂ ಹೇಗೆ, ಅದನ್ನಾದರೂ ಹೇಳ್ರಿ. ಏನೋ ನಮ್ಮ ಗೊಂದಲ ಪೂರೈಸ್ರಿ ಅಂತ ನಿಮ್ಮ ಹತ್ರ ಬಂದರೆ ನಮ್ಮ ಮನಸ್ಸನ್ನು ಇನ್ನೂ ಹೆಚ್ಚಿಗೆ ಗೊಂದಲಕ್ಕೆ ಒಳಪಡಿಸಿದ್ರಿ ಅಂತ ಅರ್ಜುನ ಹೆಂಗೆ ಹೇಳಿದ್ನೋ ಹಾಗೆ ನಮಗೆ ಹೇಳುವಂಥ ಪ್ರಸಂಗ ಬಂದಿದೆ ಈಗ. ಅದಕ್ಕಾಗಿ ಈ ಶ್ಲೋಕ ಉತ್ತರ ಕೊಡ್ತದೆ. ಮನಸಾ ಏವ ಇದಂ ಆಪ್ತವ್ಯಂ. ಪ್ರಪಂಚವನ್ನು ಹೇಗೆ ಮನಸ್ಸಿನಿಂದ ತಿಳಿಯುತ್ತೇವೆಯೋ, ಪ್ರಪಂಚದ ಜ್ಞಾನವನ್ನು ಮನಸ್ಸಿನಿಂದಲೇ ಹೇಗೆ ನಾವು ಪಡೆಯುತ್ತೇವೋ, ಹಾಗೆ ಬ್ರಹ್ಮಜ್ಞಾನವನ್ನು ಕೂಡ ಮನಸ್ಸಿನಿಂದಲೇ ಪಡೆಯುತ್ತದೆ. ಜ್ಞಾನದ ಪ್ರಾಪ್ತಿಯ ಕ್ಷಣದಲ್ಲಿ ಮನಸ್ಸು ಇರೋದೇ ಇಲ್ಲ. ಇಲ್ಲದೆ ಹೋದರೆ ಮನಸ್ಸು ಬ್ರಹ್ಮನಿಗಿಂತ ದೊಡ್ಡದಾಗಿ ಕೂತ್ಕೊಳ್ತದೆ. ಮಹಡಿ ಹತ್ತಿದ ಮೇಲೆ ನಮ್ಮ ಜೊತೆ ಏಣಿ ಇರೋದಿಲ್ಲ. ನದಿ ದಾಟಿದ ಮೇಲೆ ನಾವು ನೌಕೆಯನ್ನು ಹೊತ್ಕೊಂಡು ಹೋಗೋದಿಲ್ಲ. ಉಪಕಾರ ಮಾಡ್ಯದ ಪಾಪ, ಅಲ್ಲಿಂದ ಇಲ್ಲಿವರೆಗೂ ದಾಟಿಸೋದ ಅಂತೇಳಿ ನಾವೇನು ಹೊತ್ಕೊಂಡು ಹೋಗೋದಿಲ್ಲ. ಅದನ್ನು ಯಾಕೆ ಹೊತ್ಕೊಂಡು ಹೋಗೋದಿಲ್ಲ? ಏಕೆಂತಂದರೆ ನಮಗೆ ದಾಟಲಿಕ್ಕಷ್ಟೇ ಬೇಕಾಗಿದೆ. ಕೋಲ್ ಜಿಗಿತ ಅಂತ ಇರ್ತದೆ, ದೂರಿಂದ ಓಡಿ ಬಂದು ಚುಚ್ಚಿ ಮೇಲೆ ಹೋಗ್ತಾರೆ. ಪೋಲ್ ವಾಲ್ಟ್, ಪೋಲ್ ಜಂಪ್, ಪೋಲ್ ವಾಲ್ಟ್. ವಾಲ್ಟ್ ಮೀನಿಂಗ್ ನೋಡ್ಬೇಕು ಈಗ ನಾನೀಗ. ಅದಕ್ಕೆ ಪೋಲ್ ವಾಲ್ಟ್ ಅಂತ ಯಾಕೆ ಕರೆದ್ರು? ವಾಲ್ಟ್, ಅದಕ್ಕೆ ಪೋಲ್ ಜಂಪ್ ಅಂತಂದ್ಬಿಟ್ರೆ ಮುಗಿದು. ನಮ್ಮ ಕನ್ನಡದಲ್ಲಿ ಕೋಲ್ ಜಿಗಿತ, ಬಡಿಗೆ ಜಿಗಿತ ನೋಡಿ. ಅದನ್ನು ಉಪಯೋಗ ಮಾಡ್ತಾನೆ, ಅದನ್ನು ಕೈ ಹಿಡ್ಕೊಂಡಿರ್ತಾನೆ, ಅದನ್ನೇ ಚುಸ್ತಾನೆ, ಅದ್ರ ಜೊತೆನೇ ಇರ್ತಾನೆ. ಆದರೆ ತನಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಯವರೆಗೂ ಹೋದ ನಂತರ ಅದನ್ನು ಬಿಟ್ಬಿಡ್ತಾನೆ. ಮನಸ್ಸಿನಿಂದಲೇ ಬ್ರಹ್ಮನನ್ನು ಪಡ್ಕೋಬೇಕಾಗಿದೆ. ಆ ಸಿದ್ಧಿಯಲ್ಲಿ ಮನಸ್ಸಿರೋದಿಲ್ಲ, ಆ ಪ್ರಾಪ್ತಿಯಲ್ಲಿ ಮನಸ್ಸಿರೋದಿಲ್ಲ, ಆ ಸ್ಥಿತಿಯಲ್ಲಿ ಮನಸ್ಸಿರೋದಿಲ್ಲ. ಮನಸಾ ಏವ ಇದಂ ಆಪ್ತವ್ಯಂ. ಆ ಸ್ಥಿತಿ ಹೇಗಿದೆ? ನಾನಾ ನಾನಾ ನ ಅಸ್ತಿ ಕಿಂಚನ. ಕಿಂಚಿತ್ತೂ ನಾನಾ ಇಲ್ಲ, ಭೇದಗಳು ಇಲ್ಲ. ಅವ ಅಲ್ಲಿಗೆ ತಲುಪಿಯೂ ಕೂಡ
ನಾನಾ ಇವ ಪಶ್ಯತಿ ಚೇತ, ಅಲ್ಲಿ ಹೋಗಿಯೂ ಕೂಡ ಇವನು ನಾನಾ ನಾನಾ ಅಂತ ನೋಡ್ತಾನೆ ಅಂತಂದರೆ ಮೃತ್ಯೋ ಸಹ ಮೃತ್ಯುಂ ಗಚ್ಚತಿ, ಅವನು ಮತ್ತೆ ಜನ್ಮ ಮರಣಗಳಲ್ಲಿ ಸಿಲುಕಿಕೊಳ್ತಾನೆ. ಭಾಷ್ಯ ಪ್ರಾಗೇಕತ್ವ ವಿಜ್ಞಾನಾತ್ ಆಚಾರ್ಯ ಆಗಮ ಸಂಸ್ಕೃತೇನ ಮನಸ್ಯೇವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೈವ ನ ಅನ್ಯದಸ್ತಿ ಇತಿ. ಪ್ರಾಗ್ ಏಕತ್ವ ವಿಜ್ಞಾನಾತ್, ಅಖಂಡ ಏಕರಸವಾದ ಆತ್ಮಜ್ಞಾನದ ಪೂರ್ವ ಕ್ಷಣದಲ್ಲಿ, ಪೂರ್ವ ಸಮಯದಲ್ಲಿ, ಜ್ಞಾನ ಪೂರ್ವದಲ್ಲಿ ಏನು ಅವಶ್ಯಕತೆ ಇದೆ? ತತ್ವಬೋಧದ ಪ್ರಕಾರ ವಿವೇಕ, ವೈರಾಗ್ಯ, ಶಮದಮಾದಿ ಷಡ್ಗ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಹೌದಾ? ಬಾಕಿ ಗ್ರಂಥಗಳಲ್ಲಿಯೂ ನಾವು ಕಂಡಿದ್ದೇವೆ. ಏನು? ಒಟ್ಟಾರೆ ಅರ್ಥ ಮನಸ್ಸಿಗೆ ಸಂಸ್ಕಾರ ಇರಬೇಕು. ವಿವೇಕ ವೈರಾಗ್ಯಾದಿ ಸಾಧನ ಚತುಷ್ಟಯಗಳು ಅವು ಏನವು? ಮನಸ್ಸಿಗೆ ಸಂಸ್ಕಾರವನ್ನು ಕೊಡುವಂತಹ ಸಾಧನೆಗಳು. ಹೀಗಾಗಿ ವಿವೇಕವು ಹೇಗೆ ಶಾರ್ಪ್ ಆಗ್ತದೆ, ಅದು ಹೇಗೆ ನಮ್ಮಲ್ಲಿ ಅದು ಹರಿತವಾಗ್ತದೆ? ಸತ್ಸಂಗತ್ವೇ ನಿಸ್ಸಂಗತ್ವ. ವೈರಾಗ್ಯ ಹೇಗೆ? ಶುರು ಮಾಡು ತ್ಯಾಗ ಮಾಡಲಿಕ್ಕೆ. ಅಲ್ಪ ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ಶುರು ಮಾಡು. ಎಲ್ಲ ಸಾಧನೆ. 10 ಮಂದಿಗೆ ಊಟ ಹಾಕಿದ್ರಷ್ಟು ಹೋಯಿತು, 10 ಇರುವಿಗೆ 10 ಸಕ್ರೆ ಹಾಕೊಂಚು, ಅಷ್ಟರೇ ಶುರು ಮಾಡು. ಎಲ್ಲ ಸಕ್ರೆ ತಿಂತಾವ, ಇರುವಿಗಳೆಲ್ಲ ಸಕ್ರೆ ತಿಂದ್ಬಿಡ್ತಾವೆ. ಸಕ್ರೆ ಬಳ್ಕೊಂಡು ಜೊತೆಗೆ ಮಣ್ಣು ತೊಗೊಂಡು ಹೋಗಿ ಒಳಗಡೆ ಇಟ್ಟು. ಅದಕ್ಕೆ ಈ ಪಂಚಯಜ್ಞಗಳು ಅಂತ, ಗೃಹಸ್ಥರಿಗೆ ಪಂಚಯಜ್ಞಗಳು ಅಂತ ನಿತ್ಯವೂ ಮಾಡಬೇಕಂತ 5 ಯಜ್ಞಗಳಿವೆ. ದೇವಯಜ್ಞ, ಪ್ರಾಣಿ ಪಶು ಭೂತಯಜ್ಞ, 5 ಯಜ್ಞಗಳು. ಸೊ ಈ ಪ್ರಕಾರವಾಗಿ ಅವುಗಳನ್ನು ನಮ್ಮ ಹಿರಿಯರು ನಮ್ಮ ಸಂಸ್ಕಾರಗಳನ್ನಾಗಿ ಹಾಕಿಕೊಟ್ಟಾರೆ. ಇದರಿಂದ ವೈರಾಗ್ಯ ಪ್ರಾಪ್ತಿಯಾಗ್ತದೆ, ಮುಮುಕ್ಷುತ್ವ ಪ್ರಾಪ್ತಿಯಾಗ್ತದೆ. ಈಗ ಮನಸ್ಸಿಗೆ ಸಂಸ್ಕಾರ ಸಿಕ್ತು. ಇದು ಜ್ಞಾನ ಪೂರ್ವದಲ್ಲಿ ನಮ್ಮ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ. ಇದನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಮತ್ತೆ ಹೇಳ್ತಾರೆ. ಇಷ್ಟು ಪಡ್ಕೊಂಡ್ರೆ ಸಾಕ? ಇಲ್ಲ, ಇದು ಒಂದು ಹಂತ. 2ನೇ ಹಂತದಲ್ಲಿ ಆಚಾರ್ಯ ಆಗಮ ಸಂಸ್ಕೃತೇನ ಮನಸ, ಆಚಾರ್ಯ ಸಂಸ್ಕೃತೇನ ಆಗಮ ಸಂಸ್ಕೃತೇನ, ಆಗಮದಿಂದ ಸಂಸ್ಕಾರಗಳು ಉಂಟಾಗಬೇಕು, ಆಚಾರ್ಯರಿಂದ ಸಂಸ್ಕಾರಗಳು ಉಂಟಾಗಬೇಕು. ಆಚಾರ್ಯರಿಂದ ಹೇಗಾಗ್ತದೆ? ಆಚಾರ್ಯರು ಹಾಕಿಕೊಡುವಂತಹ ಅತ್ಯಂತ ಉತ್ತಮವಾದ ಸಂಸ್ಕಾರ ಏನು ಅಂತಂದರೆ ಶ್ರವಣ ಮನನ ನಿಧಿಧ್ಯಾಸ. ಇದಕ್ಕೆ ಉಪಕಾರಿ ಸಂಸ್ಕಾರಗಳು ದೀಕ್ಷಾ ಅಂತಾರೆ, ಜಪ ಮಂತ್ರ ಅಂತಾರೆ, ಅದಂತಾರೆ. ಇವೆಲ್ಲ ಉಪಕಾರಿ ಸಾಧನೆ. ಇವು ಎರಡನ್ನು ಮೀರಿ ಮಹಾವಾಕ್ಯ ಉಪದೇಶವನ್ನು ಕ್ರಮಬದ್ಧವಾಗಿ ಕೊಡುವಂತಹ ಕ್ರಮ,
ಇದು ಸಂಸ್ಕಾರಗಳಲ್ಲಿ ಅತಿ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಅವು ಮಹಾವಾಕ್ಯಗಳು, ಈ ಆಗಮ ವಾಕ್ಯಗಳು ತಮ್ಮದೇ ಆದ ಗಾಂಭೀರ್ಯದಿಂದ ಕೂಡಿರ್ತವೆ. ಈ ಟೀಚಿಂಗ್ ಸಂಪ್ರದಾಯ ಮೈನಸ್ ಮಾಡಿಬಿಟ್ರೆ ಅವು ಬರೀ ಶಬ್ದಗಳಷ್ಟೇ, ಅವಕ್ಕೇನು ಜೀವ ಇರೋದಿಲ್ಲ. ಆ ಶಬ್ದಗಳ ಜೊತೆ ಸಂಪ್ರದಾಯವನ್ನು ಸೇರಿಸಿದರೆ ಆವಾಗ ಆ ಶಬ್ದಗಳು ಜೀವ ತುಂಬ್ಕೋತಾವೆ, ಹರಡುತ್ತವೆ. ಒಂದು ಮಟ್ಟದಲ್ಲಿ ಈ ಹೇಳಿಕೆಗಳು ಆಭಾಸ ಅನ್ನಿಸ್ತವೆ, ಆದರೆ ಇದೇ ವಾಸ್ತವಿಕತೆ. ಇನ್ನು ಇವು ವಿವೇಕ ವೈರಾಗ್ಯಾದಿಗಳು ಅಕಸ್ಮಾತ್ ಕಿಂಚಿತ್ ಕೊರತೆ ಇದ್ದರೂ ಚಿಂತೆ ಇಲ್ಲ, ಅಲ್ಪ ಸ್ವಲ್ಪ ಇನ್ನೂ ತಯಾರಿಗಳು ಆಗದೆ ಹೋದರೂ ಚಿಂತೆ ಇಲ್ಲ. ಅಂದ್ರೆ ಹೈಬ್ರಿಡ್ ಬೀಜ ಇದ್ದರೂ ಚಿಂತಿಲ್ಲ. ಅದು ಸರಿಯಾದ ಆಚಾರಿಕೆಯಲ್ಲಿ ಸಿಕ್ಕಾಕೊಂಡ್ರೆ ಅದೆಲ್ಲ ಏನಾಗ್ತದೆ, ಸಂಸ್ಕಾರ ಸಹಿತವಾಗಿಬಿಡ್ತದೆ. ಆಭಾಸ ಅಲ್ಲ, ಇದು 100% ಸತ್ಯ. ಇದು ನಮ್ಮ ಗುರುಕುಲಗಳಲ್ಲಿ ಎಂತೆಂಥ ವಿದ್ಯಾರ್ಥಿಗಳು ಬಂದಾರೆ, ಅವ್ರು ಹೆಂಗೆ ಬದಲಾಗಿ ಹೋಗ್ಯಾರ. ಸಂಸ್ಕೃತದ ಆ ಸಹಿತ ಗೊತ್ತಿಲ್ಲದೆ ಇದ್ದವರು, ಇಂಗ್ಲೀಷ್ ಕೂಡ ಗೊತ್ತಿಲ್ಲದೆ ಇದ್ದವರು, ರಷ್ಯನ್ಸು, ಜರ್ಮನ್ಸ್, ಜಾಪನೀಸ್, ಇಂಗ್ಲೀಷ್ ಗೊತ್ತಿಲ್ಲ ಅವರಿಗೆ, ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ. ಒಳ್ಳೊಳ್ಳೆ ಗ್ರಂಥಗಳನ್ನ ಬರ್ತಾರೆ ಸಂಸ್ಕೃತವನ್ನು, ನಾವು ಯಾರೂ ಬರೋದಿಲ್ಲ, ಅವ್ರು ಬರ್ತಾರೆ ಸಂಸ್ಕೃತ ಗ್ರಂಥಗಳನ್ನ ಬರ್ತಾರೆ. ಪೂಜ್ಯ ಸ್ವಾಮೀಜಿ ರಿಲೀಸ್ ಮಾಡಿದ್ದಾರೆ. ಏನು ಹೆಸರು? ಲೀಸಾ ಮಿಚಿಕಾ, ಜಾಪನೀಸ್, ಮಿಚಿಕಾ ಅಂತೇಳಿ ಜಾಪನೀಸ್ ಹುಡುಗಿ. ಎಲ್ಲ ಹೈಬ್ರಿಡ್ ಬೀಜಗಳು, ಸಂಸ್ಕಾರಹೀನ ಬೀಜಗಳು. ವೇದಾಂತ ಡಿಸ್ಕಷನ್ದಲ್ಲಿ ಅವರೆದುರಿಗೆ ಒಂದು ನಿಮಿಷ ಸಹಿತ ನೀವು ಕೊಡಲಿಕ್ಕಾಗೋದಿಲ್ಲ. ಅಷ್ಟು ಕ್ಲಾರಿಟಿ, ಅಷ್ಟು ಸ್ವಚ್ಛ, ಅಷ್ಟು ಸ್ಪಷ್ಟತೆ, ಅಷ್ಟು ಕ್ಲೀನ್ ವೇದಾಂತ. ಅವಳ ಹೆಸರು ವಿಲಾಸಾನಂದ. ಯಾವ ದೇಶ? ಅರ್ಜೆಂಟೈನಾ. ವಿಲಾಸಾನಂದ ಅಂಥೇಳಿ ಅವಳೊಂದು ವೆಬ್ಸೈಟ್ ಓಪನ್ ಮಾಡಿದ್ದಾಳೆ. ಜಗತ್ತಿನ ಎಲ್ಲ ಕಡೆಯಿಂದಲೂ ಪ್ರಶ್ನೆಗಳು ಬರ್ತವೆ, ಜಗತ್ತಿನಿಂದ ಬರ್ತಾವೆ ಪ್ರಶ್ನೆಗಳು. ಅದು ಅನ್ನಮಯ ಕೋಶದ್ದಿರ್ಬೋದು, ಅದು ಪಂಚಕೋಶದ್ದಿರ್ಬೋದು, ಸೃಷ್ಟಿದಿರ್ಬೋದು, ಈಶ್ವರಂದಿರ್ಬೋದು, ಜೀವಾತ್ಮಂದಿರ್ಬೋದು, ಪರಮಾತ್ಮಂದಿರ್ಬೋದು. ಅದು ಒಂಥರ ಸಾವಿರಾರು ಥರದ ಪ್ರಶ್ನೆಗಳು ದಿವಸಾನೂ ಬರ್ತಿರ್ತಾವೆ. ಅಷ್ಟೂ ಪ್ರಶ್ನೆಗಳಿಗೂ ಉತ್ತರಿಸ್ತಾಳೆ ನೋಡ್ರಿ ಅವಳು. ಅವಳು ಹಿಂಗೆ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಕಡೆಯಿಂದ. ಅವಳ ಕ್ಲಾಸ್ ಯಾವಾಗಲೂ ನೆಟ್ ಮೇಲೇ ಕ್ಲಾಸ್ ಎಲ್ಲರೂ. ಅಷ್ಟು ಜನಕ್ಕೂ ಬೇಕು. ನನಗೆ ಆಶ್ಚರ್ಯ ಆಗ್ತದೆ, ಈ ಎನರ್ಜಿ ನಮಗೆ ಯಾಕಿಲ್ಲ? ಸೈಕಲಾಜಿಕಲಿ ನಮ್ಮದೇ ಶಾಸ್ತ್ರ ಅಲ್ಲ, ನಮ್ಮ ದೇಶದ್ದಲ್ಲ, ಹೀಗಾಗಿ ಅದು ನಮ್ಮ ರಕ್ತದಾಗೆ ಇರ್ತದೆ. ನಾವು ಅದನ್ನೇನು ಹೇಳಬೇಕಾಗಿಲ್ಲ. ಸ್ವಾಮಿನಿ ವಿಲಾಸಾನಂದ, ಕರೆಕ್ಟಾ? ಸ್ವಾಮಿನಿ ವಿಲಾಸಾನಂದ ಸರಸ್ವತಿ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನಾನು ಎಷ್ಟು ಸಲ ಕಾಂಗ್ರ್ಯಾಚುಲೇಷನ್ಸ್ ಕೊಟ್ಟೇನೆ. ಒಂದೊಂದು ಉತ್ತರ ಇಷ್ಟು ಚಂದ ಬರೀತಾಳೆ, ಇಷ್ಟು ಚಂದ, ಎಷ್ಟು ತಾಳ್ಮೆ, 2 ಪುಟ 3 ಪುಟ ಬರೀತಾಳೆ, ಟೈಪ್ ಮಾಡ್ತಾಳೆ. ಯಾರು ಬೇಕಾದರೂ ಆ ವೆಬ್ಸೈಟ್ ಓಪನ್ ಮಾಡ್ಬೋದು. ಓಪನ್ ಆಲ್ ಓವರ್ ದಿ ವರ್ಲ್ಡ್ ಟೀಚಿಂಗ್ ಕೊಡ್ತಾಳೆ. ಹೈಬ್ರಿಡ್ ಬೀಜ, ಅದಕ್ಕೆ ಉದಾಹರಣೆ ಕೊಡಲಿಕ್ಕೆ ನಾನು. ಹೈಬ್ರಿಡ್ ಬೀಜ, ಆದರೆ ಗುರುಗಳ ಕೈಯಾಗಿ ಸಿಗಬೇಕದು. ಅದಕ್ಕೆ ಆಚಾರ್ಯ ಅನ್ನೋ ಶಬ್ದ ನೀವು ಲೈಟಾಗಿ ತಗೋಬೇಡ್ರಿ. ಸುಮ್ಮನೆ ದಂಡ ಹಿಡ್ಕೊಂಡಾರ, ಮುಂಡಿ ಮಾಡ್ಕೊಂಡಾರ ಅಂದಷ್ಟಕ್ಕೆ ಆಚಾರ್ಯ ಆಗೋದಿಲ್ಲ. ಪೀಠಾಧಿಪತಿ ಆಗ್ಯಾರ ಅನ್ನೋದಕ್ಕೆ ಆಚಾರ್ಯ ಆಗೋದಿಲ್ಲ. ಆಚಿನೋತಿ ಯಹ ಸಹ ಆಚಾರ್ಯ. ಆಚಿನೋತಿ
ಈ ಅಧ್ಯಯನ ಅಧ್ಯಾಪನ ಅಂತ ಏನಿದೆ ಇದನ್ನು ಉಸಿರಾಗಿ ಇಟ್ಕೊಂಡವರು ಅವರು ಆಚಾರ್ಯರು. ಪಾಜ್ ಪೂಜಾ ಛತ್ರ ಚಾಮರ ಇಟ್ಕೊಂಡವರಲ್ಲ. ಈ ಅಧ್ಯಯನ ಅಧ್ಯಾಪನವನ್ನು ಉಸಿರಾಗಿ ಇಟ್ಕೋಬೇಕು, ಉಸಿರಾಗಿ. ಆಹಾ, ಅವರಲ್ಲಿ ಶಿಷ್ಯತ್ವವನ್ನು ಪಡೆಯುವಂಥ ಎಂಥ ಭಾಗ್ಯ. ಅಂತಹ ಆಚಾರ್ಯ ನಂಬರ್ 1 ಆಗಮ. ಆಗಮ ಆಗಮ ಅಂದರೆ ಶಾಸ್ತ್ರಗಳು. ಶಾಸ್ತ್ರಗಳು ಅಂದರೆ ಪ್ರಸ್ಥಾನತ್ರಯಗಳು. ಪ್ರಸ್ಥಾನತ್ರಯಗಳು ಅಂದರೆ ಪ್ರಮಾಣ ಗ್ರಂಥಗಳು. ಪ್ರಸ್ಥಾನತ್ರಯಗಳು ಅಂದರೆ ಏನು? ಉಪನಿಷತ್ತುಗಳು, ಭಗವದ್ಗೀತಾ, ಬ್ರಹ್ಮಸೂತ್ರ. ಭಗವದ್ಗೀತಾ ಬ್ರಹ್ಮಸೂತ್ರಗಳು ಇವು ಏನು ಅನಿಸ್ಕೋತಾವೆ? ಇವು ಸ್ಮೃತಿಗಳು ಅನಿಸ್ಕೋತಾವೆ. ಶ್ರುತಿಗಳು ಯಾವುವು? ಉಪನಿಷತ್ತುಗಳು, ಶ್ರುತಿಗಳು ಅನಿಸ್ಕೋತಾವೆ. ಈ ಉಪನಿಷತ್ತುಗಳಲ್ಲಿ ಅತಿ ಪ್ರಮುಖವಾದ ಅಂಶ ಯಾವುದು? ಮಹಾವಾಕ್ಯ. ಏನು ಮಹಾವಾಕ್ಯ ಅಂದರೆ ಜೀವ ಈಶ್ವರ ಐಕ್ಯವನ್ನು ತೋರಿಸುವ ವಾಕ್ಯಗಳು ಯಾವುವು? ಅವು ಮಹಾವಾಕ್ಯ. ಈ ಮಹಾವಾಕ್ಯವನ್ನು ಇಲ್ಲಿ ನಾವು ಆಗಮ ಅಂತ ರೆಡ್ಯೂಸ್ ಮಾಡ್ಬೋದು. ಪ್ರಮಾಣ ಗ್ರಂಥಗಳು, ಪ್ರಸ್ಥಾನತ್ರಯಗಳು, ಆದರೆ ಇನ್ನೂ ನಾವು ರಿಡ್ಯೂಸ್ ಮಾಡಿದರೆ ಆ ಸ್ಮೃತಿ, ಆ 2 ಸ್ಮೃತಿಗಳಿಗೆ ಕಾರಣ ಯಾವುದು? ಉಪನಿಷತ್ತು, ಅದು ಶ್ರುತಿ. ಅವು ಇಷ್ಟು ಉಪನಿಷತ್ತುಗಳಿವೆ, ಅದನ್ನು ರಿಡ್ಯೂಸ್ ಮಾಡಬಹುದು. ಏನು? ಮಹಾವಾಕ್ಯ. ಅದರಲ್ಲಿರುವಂಥ ಮಹಾವಾಕ್ಯವೇ ಉಪದೇಶ. ಆ ಮಹಾವಾಕ್ಯ ಉಪದೇಶವೇ ಪ್ರಮಾಣ. ಆ ಮಹಾವಾಕ್ಯವನ್ನು ಹೇಗೆ ನಾವು ಅರ್ಥಿಸ್ಕೋಬೇಕು? ಜೀವ ಈಶ್ವರ ಐಕ್ಯವನ್ನು ತೋರಿಸುವ ವಾಕ್ಯ ಯಾವುದು? ಅದು ಮಹಾವಾಕ್ಯ. ಅಯಮಾತ್ಮ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಕೇವಲಂ ಬ್ರಹ್ಮ, ಕೈವಲ್ಯಂ ಬ್ರಹ್ಮ, ಸಚ್ಚಿದಾನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲ ಮಹಾವಾಕ್ಯಗಳು. ಇವು ಜೀವೇಶ್ವರ ಐಕ್ಯವನ್ನು ತೋರಿಸ್ತವೆ. ಇವು ಪ್ರಮಾಣಗಳು. ಈ ಪ್ರಮಾಣಗಳನ್ನು ಈ ಪ್ರಮಾಣಗಳಿಗೆ ನಾವು ನಮ್ಮನ್ನು ಸಮರ್ಪಿಸ್ಕೋಬೇಕು. ಹೇಗೆ ನಮ್ಮ ಕಣ್ಣುಗಳಿಗೆ ನಾವು ಸಮರ್ಪಿಸಿಕೊಂಡಿದ್ದೇವ? ಇಲ್ಲ. ಕಣ್ಣು ಏನು ಹೇಳ್ತದೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಕಣ್ಣು ಏನು ಹೇಳ್ತದೆ? ಕೆಂಪು ಬಟ್ಟೆ ಅಂತ ಹೇಳ್ತದೆ. ಯಾರು ಹೇಳಿದ್ರು ಇದು ಕೆಂಪು ಬಟ್ಟೆ ಅಂತ? ಕಣ್ಣ ಹೇಳ್ತಾನೆ. ಒಬ್ಬರಲ್ಲೇ ಡೌಟ್ ಮಾಡ್ತೀವ, ಬಾಯಿ ಮುಚ್ಕೊಂಡು ಸುಮ್ಮನಿರು, ಅದು ಕೆಂಪಿರಲಿಕ್ಕಿಲ್ಲ, ಅದು ಬಿಳೆದಿರ್ಬೋದು. ಈ ಇಂದ್ರಿಯಗಳಿಗೆ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಸಮರ್ಪಿಸಿಕೊಂಡಿರ್ತೀವಿ ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಸಂದೇಹಿಸದೆ ಶ್ರದ್ಧೆಯಿಂದ ಈ ಆಗಮಕ್ಕೆ ಸಮರ್ಪಿಸ್ಕೋಬೇಕು. ಅದಕ್ಕೆ ಅಲ್ಲಿ ಇಲ್ಲಿ ನಮಗೆ ಕಂಡು ಬರ್ತದೆ, ಕೃಷ್ಣ ನೀನು ಚೆನ್ನಾಗೇ ಹೇಳಿದೀಯಾ, ಆದರೆ ನನ್ನ ಮಂದ ಬುದ್ಧಿಗೆ ಅರ್ಥ ಆಗಿಲ್ಲ, ಆದ್ದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳು. ಹೇಳಿದ್ದನ್ನು ಸಂಶಯಿಸೋದಿಲ್ಲ, ಏಕೆಂದರೆ ಆಗಮ. ನನಗದು ತಿಳಿಲಿಲ್ಲ ಅಂತಂದರೆ, ನನಗದು ತಪ್ಪಾಗಿ ತಿಳಿದಿತ್ತು ಅಂದರೆ ಅದು ನನ್ನಲ್ಲಿರುವಂಥ ನ್ಯೂನ್ಯತೆ. ಹೀಗಾಗಿ ಪ್ರಮಾಣದ ಪಾತ್ರ ವೇದಾಂತ ವಿಚಾರದಲ್ಲಿ ಪ್ರಮಾಣದ ಪಾತ್ರ ಅತಿ ಮುಖ್ಯವಾದ ಪಾತ್ರ. ಅದಕ್ಕೆ ನಾವು ಟೈಟಲ್ ಕೊಡ್ತೀವಿ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತ್. ಟೈಟಲ್ ಕೊಡ್ತೀವಿ ಅಲ್ಲಿ, ಶ್ರೋತ್ರಿಯಂ. ಯಾರು ಶ್ರೋತ್ರಿಯ? ಶ್ರೋತ್ರಿಯನನ್ನು ಸಮೀಪಿಸಿಕೊಂಡು ಹೋಗು. ಶ್ರೋತ್ರಿಯ ಅಂದರೆ ಯಾರು? ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವನು, ಕ್ರಮಬದ್ಧವಾಗಿ ತಿಳಿದವನು, ಸಂಪ್ರದಾಯಬದ್ಧವಾಗಿ ತಿಳಿದವನು. ಮುಂದೆ ಬ್ರಹ್ಮನಿಷ್ಠ ಅಂತನೂ ಅದಲ್ರಿ, ಅವರು ಬ್ರಹ್ಮಜ್ಞಾನಿಗಳಾಗಿರಬೇಕು ಅಂತ. ಅದು ಹೆಂಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಏನು ಅವ ಬ್ರಹ್ಮಜ್ಞಾನಿ ಆಗಿದ್ದಾನೋ ಇಲ್ಲೋ ಅಂತ ನೋಡ್ಲಿಕ್ಕೆ ಹೋದ್ರೆ ನೀ ಅಜ್ಞಾನಿ, ನಿನಗದು ಗೊತ್ತಾಗೋದಿಲ್ಲ.
ಆದರೆ ಅವಶ್ಯವಾಗಿಯೂ ಕೂಡ ನೀನು ಹೇಗೆ ಹೋಗಬೇಕು ಅಂದರೆ ಅವರು ಶ್ರೋತ್ರಿಯ ಹೌದಲ್ಲೋ ಅಂತ ಗುರುತಿಸ್ಬೇಕು. ಅದು ಗೊತ್ತಾಗ್ತದೆ, ಇವರು ಶ್ರೋತ್ರಿಯರು ಹೌದೋ ಇಲ್ಲೋ ಅಂತ ಗೊತ್ತಾಗ್ತದೆ. ನಾಲ್ಕು ತಲೆಮಾರಿನ ಅವರು ಪರಂಪರೆಯಲ್ಲಿ ಇರಬೇಕು. ಕಡಿಮೆ ಅವರ ಗುರು 4 ಗುರುಗಳ ಹೆಸರು ಅವ್ರು ಹೇಳಬೇಕು. ಮತ್ತು ಬಾಯಿ ತೆಗೆದು ಮಾತಾಡಲಿಕ್ಕೆ ಶುರು ಮಾಡಿದರೆ ಪ್ರಮಾಣವನ್ನು ಸಿದ್ಧ ಮಾಡಬೇಕು. ಅವರು ಪ್ರತ್ಯಕ್ಷವಾಗಿಯೋ ಪ್ರಮಾಣ ಸಿದ್ಧ ಆಗ್ತಾ ಇರಬೇಕು. ನಿಮಗೆಲ್ಲ ನೋಟ್ಸ್ ರೆಫರ್ ಮಾಡಿ ನೋಡಿರ್ಬೇಕಾದ್ರೆ ಪ್ರಮಾಣಕ್ಕೆ ನಾವು ಎಷ್ಟು ಮಹತ್ವ ಕೊಡ್ತೀವಿ. ಏನು ಪ್ರಮಾಣ? ಪ್ರಮಾ ಜನಕಂ ಪ್ರಮಾಣಂ. ಪ್ರಮಾ ಅಂದರೆ ಜ್ಞಾನ, ಜ್ಞಾನ ಜನಕಂ, ಜ್ಞಾನ ಉತ್ಪತ್ತಿಗೆ ಕಾರಣ ಯಾವುದೋ ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ಅಳತೆಗೋಲು, ಇದು 2 ಕಿಲೋ ಇದೆ, ಈ ತರಕಾರಿ 2 ಕಿಲೋ ಇದೆ, ಹೆಂಗೆ ಗೊತ್ತು ನಮಗೆ? ಪ್ರಮಾಣ ಏನು? ತಕ್ಕಡಿ, ಆ ತಕ್ಕಡಿಯಲ್ಲಿ ತೂಗ್ತೀವಿ, ಕಲ್ಲಿಡ್ತೀವಿ, 2 ಕಿಲೋ ಇದೆ. ಇದು ಎಲ್ಲಿ ತೂಗೋದು? ಇದನ್ನು ಇವ್ರು ಹೇಳೋದು ಆತ್ಮಜ್ಞಾನ ಹೌದು ಅಲ್ಲೋದು ಹೆಂಗೆ ತೂಗೋದು? ಶಾಸ್ತ್ರವು ಪುಷ್ಟೀಕರಿಸ್ತದ, ಶಾಸ್ತ್ರವು ಒಪ್ಕೊಳ್ತದ. ನೀನೇನೋ ಹೇಳ್ಬೋದು, ಜೀವಾತ್ಮ ಬೇರೆ ಪರಮಾತ್ಮ ಬೇರೆ. ಶಾಸ್ತ್ರವು ಹಿಂಗೆ ಹೇಳಿದೆಯಾ? ಹೌದು ಹೇಳಿದೆ. ಏನಂತ ಹೇಳಿದೆ? ತದಸಿ ತ್ವಂ ತ್ವಮಸಿ. ನಾ ಹೇಳಿದೆ, ಲೆಟ್ರ್ ಬಂದಿತ್ತು ಅಂತೇಳಿ. ತದಸಿ ತ್ವಂ ತ್ವಮಸಿ, ಅದ ನೀನು ಎಲ್ಲದಪ್ಪ ಇದು? ತತ್ವಮಸಿ. ಅಲ್ಲಿ ತತ್ವಮಸಿ ಅಂತ ಇದ್ದದ್ದನ್ನು ನೀ ತತ್ ಶಬ್ದ ತತ್ ಅಸಿ ಅಂತ ಯಾಕೆ ಮಾಡಿದಿ? ತ್ವಮಸಿ ಅಂತ ಯಾಕೆ ಮಾಡಿದಿ ನೀನು? ಶಾಸ್ತ್ರವನ್ನು ತಿರುಚಿ ನಿಮ್ಮ ಮತವನ್ನು ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲಿಲ್ಲ. ಒಬ್ಬನ ಗಮಕಿ ಇದ್ನಂತೆ, ಗಮಕ ಮಾಡ್ತಾನೆ ನೋಡ್ರಿ, ಗಮಕ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ. ದ್ವೈತಾಮೃತ ವರ್ಷಿಣೀಂ ಭಗವತಿ ದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ. ಎಲ್ಲೋತು ಗಮಕ? ಹಂಗೆ ಶಾಸ್ತ್ರವನ್ನು ತಿರುಚಿ ತಮ್ಮ ಮತವನ್ನು ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಶಾಸ್ತ್ರಕ್ಕೆ ಶರಣು ಹೋಗು, ಪ್ರಮಾಣಕ್ಕೆ ಶರಣು ಹೋಗು, ಸಂಪ್ರದಾಯಕ್ಕೆ ಶರಣು ಹೋಗು. ಏನು ಮಾಡೋ ಸಂಪ್ರದಾಯ ತೊಗೊಂಡು ಕೇಳಿದ್ರೆ ಆತ್ರಪ್ಪ, ಸಾರಿ ಇಟ್ ಡಸಂಟ್ ವರ್ಕ್. ಸಮಸ್ಬೇಕು ನನಗೆ, ಅದು ವರ್ಕೌಟ್ ಆಗೋದಿಲ್ಲ. ಅದು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಸುಕೃತಗಳ ರಾಶಿಯಿಂದಾಗಿ ನಮಗೆ ಈಶ್ವರ ಅನುಗ್ರಹ ಆಗ್ತದೆ. ಒಬ್ಬ ಸದ್ಗುರು ಸಿಗ್ತಾನೆ. ಆ ಸದ್ಗುರು ಮೊದಲನೇ ಕೆಲಸ ಏನು? ಪ್ರಮಾಣವನ್ನು ಸಿದ್ಧ ಮಾಡಬೇಕು. ಪ್ರಮಾಣ ಸಿದ್ಧ ಮಾಡಬೇಕು. ಆಗಮ ಆಚಾರ್ಯ ಸಂಸ್ಕೃತೇನ ಅಂದರೆ ಸಂಸ್ಕಾರಗಳಿಂದ ಏನಾಗ್ತದೆ? ಮನಸ್ಸು ಸುಸಂಸ್ಕೃತವಾಗ್ತದೆ.
ಆವಾಗ ಏಕರಸಂ ಬ್ರಹ್ಮ ಆಪ್ತವ್ಯಂ, ಆ ಏಕರಸವಾದ ಬ್ರಹ್ಮನನ್ನು ಹೊಂದುತ್ತೇವೆ. ಏಕರಸವಾದ ಬ್ರಹ್ಮ ಹೊಂದೋದು ಅಂದ್ರೇನು? ಆತ್ಮೈವ ಅಹಮಸ್ಮಿ ನ ಅನ್ಯದಸ್ತಿ. ನಾನು ಆತ್ಮನೇ ಇದ್ದೇನೆ, ಹೊರತುಪಡಿಸಿ ಇನ್ನೊಂದು ಏನೂ ಅಲ್ಲ. ಹೆಣ್ಣಲ್ಲ, ಗಂಡಲ್ಲ, ಮುದುಕಲ್ಲ, ತದಕಲ್ಲ, ಬಾಲಕನಲ್ಲ. ಜಾತಿಗಳು ನನಗಿಲ್ಲ, ಧರ್ಮ ಗೋತ್ರಾದಿಗಳು ನನಗಿಲ್ಲ, ವಯಸ್ಸು ನನಗಿಲ್ಲ. ಇಂಥ ಒಂದು ಯಾವುದಾದ್ರೂ ಶಾಸ್ತ್ರ ಇತ್ತು ಅಂತಂದ್ರೆ ವೇದಾಂತ ಶಾಸ್ತ್ರ ಮಾತ್ರ. ಹೆಂಗಸರು ಕೇಳಬಾರ್ದು, ಹೆಂಗಸರು ಬರಬಾರ್ದು, ಹೆಂಗಸರು ಮಾತಾಡಬಾರ್ದು. ಏನೇ ನಿಮ್ಮ ಅಪ್ಪನ ಮನೆ ಆಸ್ತಿ ಏನು, ಯಾರು ಬರಬೇಕು ಯಾರು ಬರಬಾರ್ದು ಅಂತ ಹೇಳಲಿಕ್ಕೆ ಕೇಳಿಬಿಡು. ನೀನು ಕೇಳು, ಅವರು ಕೇಳಲಿ, ಎಲ್ಲರೂ ಬರಲಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಹೆಂಗಸರ ಬಗ್ಗೆ ಹೆದರಿಕೆ ಯಾಕೆ ನಿನಗೆ? ಸಾಧನ ಮಾಡಿಲ್ಲನೇ, ಅದಕ್ಕೆ ಹಿಂಗಾಗ್ಯದ ಹಣೆ ಬರ. ಸಾಧನ ಮಾಡು, ಹೆದರ್ಕೊಂಡು ಓಡೋದು. ಹೇಡಿಸ್ಟ್ ಎಲ್ಲ ಹೇಡಿ ಸ್ವಭಾವ. ಆನಂದವಾಗಿ ಎಲ್ಲರಿಗೂ ಕೂಡ ಕಲಿಸ್ಕೊಡ್ರಿ. ಎಲ್ಲರೂ ಬಳಕೊಳ್ಳಿ. ಇದೊಂದು ದೊಡ್ಡ ಟ್ರೆಸರಿ ಇದು. ಎಲ್ಲರೂ ಹಂಚ್ಕೊಳ್ಳಿ. ಅಂಥ ಸಂಸ್ಕಾರ ಮನಸ್ಸಿಗಿರ್ಬೇಕು. ಅಂಥ ಗುರುಗಳ ಕೈಯಲ್ಲಿ ಸಿಕ್ಕರೆ ಆ ಮನಸ್ಸು ಅಂಥ ಸಂಸ್ಕಾರ ಪಡಿತದೆ. ಅಂಥ ಸಂಸ್ಕಾರ ಪಡೆದಿದ್ದೆ ಆದರೆ ಅದಕ್ಕೆ ಬ್ರಹ್ಮಜ್ಞಾನ ಆಗುತ್ತದೆ. ಹೇಗಿರ್ತದೆ ಬ್ರಹ್ಮಜ್ಞಾನ? ಆತ್ಮೈವ ನ ನಾನಾ ಅಸ್ತಿ, ಹೊರತುಪಡಿಸಿ ಅನ್ಯದ ಇನ್ನೊಂದು ಯಾವುದೂ ಇಲ್ಲ. ಆಪ್ತೇಚ ನಾನಾತ್ವ ಪ್ರತಿ ಉಪಸ್ಥಾಪಿಕಾಯ ಅವಿದ್ಯಾಯ ನಿವೃತ್ತತ್ವಾತ್ ಇಹ ಬ್ರಹ್ಮಣಿ ನಾನಾ ನಾಸ್ತಿ ಕಿಂಚನ ಅಣುಮಾತ್ರಮಪಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ महाराज जी की सद्गुरु सच्चिदानंद. ओम